ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ನೀವಿದ್ದು ನಮ್ಮ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನೀವು ತಾನೇ ನನ್ನೊಟ್ಟಿಗೆ ಮಾತನಾಡಿ, ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ಆಶೀರ್ವಾದಗಳು ಹೊಂದಿಕೊಳ್ಳುವ ಹಾಗೆ ನೀವೇ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಬೇಕೆಂಬುದಾಗಿ ಈ ದಿನ ವಾಕ್ಯದ ಮುಖಾಂತರ ನಾವು ಆತ್ಮಿಕವಾಗಿ ಬಲ ಹೊಂದುವಂತೆ ನೀವೇ ಸಹಾಯ ಮಾಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ, ನನ್ನನ್ನು ಕೇಳಿಕೋ ಸದುತ್ತರ ಕೊಡುವೆನು. ನನ್ನನ್ನು ಕೇಳಿಕೋ ಸದುತ್ತರವನ್ನು ಕೊಡುವೆನು. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ಯೆರೆಮೀಯನ ಮುಖಾಂತರ ದೇವರು ಬರೆಸ್ತಾ ಇದ್ದಾನೆ. 33ನೇ ಅಧ್ಯಾಯ 3ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನಿನಗೆ ತಿಳಿಯಪಡಿಸ್ತೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹೌದು ಪ್ರಿಯರೇ, ಎಷ್ಟೋ ವಿಷಯಗಳು ಈ ಭೂಮಿ ಮೇಲೆ ನಿನಗೂ ನನಗೂ ನಮ್ಮೆಲ್ಲರಿಗೂ ತಿಳಿಯದೇ ಇರುವಂಥ ಎಷ್ಟೋ ಗೂಢಾರ್ಥಗಳಿದೆ. ಹಾಗಾಗಿ ದೇವರನ್ನ ಕೇಳಿಕೊಳ್ಳುವಾಗ ದೇವರು ಖಂಡಿತ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಜ್ಞಾನ ವಿವೇಕಗಳನ್ನು ಕೊಡುವ ಆತನಾಗಿದ್ದಾನೆ. ನಮಗೆ ಏನು ಅಗತ್ಯ ಇದೆಯೋ ಅದನ್ನು ನಾವು ದೇವರ ಹತ್ರ ಬೇಡ್ಕೊಳ್ಳುವಾಗ, ನಾವು ಆತನೊಟ್ಟಿಗೆ ಬೇಡ್ಕೊಳ್ಳುವಾಗ ಆತನು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಈ ಲೋಕದಲ್ಲಿ ನಾವೆಲ್ಲರೂ ದೇವರಿಗೆ ವಿರುದ್ಧವಾಗಿ ಜೀವಿಸುವಂತರಾಗಿದ್ದೀವಿ. ನಮ್ಮ ಪುರಾತನ ಕಾಲದಿಂದ, ನಮ್ಮ ಮೂಲ ಪಿತೃಗಳ ಕಾಲದಿಂದ ನಾವೊಂದು ಅನ್ಯರ ಆಗಿ ಅನ್ಯ ಒಂದು ಧರ್ಮಗಳಲ್ಲಿ ಜೀವಿಸಿ ನಾನಾ ರೀತಿಯ ಪಾಪದಲ್ಲಿ ಬಿದ್ದಿದ್ದೇವೆ. ರೋಮ 3:23 ಹೇಳ್ತದೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಹೌದು, ನಾವೆಲ್ಲರೂ ದೇವರ ಈ ಲೋಕದಲ್ಲಿ ಪಾಪ ಮಾಡಿ ದೇವರ ಮಹಿಮೆಗೆ ಅರ್ಹರಾಗದೆ ಲೋಕದಲ್ಲಿ ನಶಿಸಿ ಹೋಗುವಂಥ ನಮ್ಮನ್ನು ಆತನು ಕರೆದಿದ್ದಾನೆ. ಕರೆದು ಆತನು ಏನು ಹೇಳ್ತಾ ಇದ್ದಾನೆ, ನಿಮ್ಗೆ ಬೇಕಾಗಿರುವ ಎಲ್ಲವನ್ನು ನನ್ನನ್ನು ಕೇಳಿಕೊಳ್ಳ್ರಿ, ನಾನು ಅದನ್ನು ನಿಮಗೆ ಕೊಡುತ್ತೇನೆ, ನಾನು ನಿಮಗೆ ಕೊಡುತ್ತೇನೆ ಅಂತ ಹೇಳುವ ಆತನಾಗಿದ್ದಾನೆ. ಅದು ಯೆಶಾಯ 48ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ಆತನು ಏನು ಮಾತಾಡ್ತಾನೆ ಅಂದರೆ, ಆಗಲೇ ಕೇಳಿದೆಯಲ್ಲ, ಈಗ ನಡೆದದ್ದನ್ನೆಲ್ಲ ನೋಡು, ನಿನ್ನವರೇ ಪ್ರಸಿದ್ಧಿ ಪಡಿಸಲಿ, ಇಂದಿನಿಂದ ಹೊಸ ಸಂಗತಿಗಳನ್ನು, ನೀನು ತಿಳಿಯದಿದ್ದ ಗುಪ್ತ ವಿಷಯಗಳನ್ನು ನಿನಗೆ ಅರಿಯುತ್ತೇನೆ ಅಂತ ಹೇಳ್ತಾನೆ. ಅಂದರೆ ಇಂದಿನಿಂದ, ಇವತ್ತಿನಿಂದ ನೀನು ದೇವರನ್ನು ಕೇಳುವಾಗ ದೇವರು ನಿನಗೆ ತಿಳಿಯದಂಥ ಮಹತ್ವಗಳನ್ನು, ಗೂಢಾರ್ಥಗಳನ್ನು ತಿಳಿಯಪಡಿಸಿ, ಆ ಸೊಲೊಮೋನನಿಗೆ ಯಾವ ರೀತಿ ಜ್ಞಾನವನ್ನು ಕೊಟ್ಟನೋ, ವಿವೇಕವನ್ನು ಕೊಟ್ಟನೋ, ಅವನ ಹೆಸರು ಲೋಕದಲ್ಲಿ ಒಳ್ಳೆ ಪ್ರಸಿದ್ಧಿಗಾಗಿ ತಂದುಕೊಟ್ಟನೋ, ಅದೇ ರೀತಿಯಲ್ಲಿ ನನ್ನನ್ನು ಎಲ್ಲರನ್ನ ಆತನ ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಮೊಟ್ಟ ಮೊದಲನೇದಾಗಿ ನಾವು ಈ ಲೋಕದಲ್ಲಿ ಏನು ಕೇಳ್ಕೋಬೇಕಂದ್ರೆ ಪಾಪ ಪರಿಹಾರಕ್ಕಾಗಿ ಕೇಳ್ಕೊಳ್ಬೇಕು. ಯಾಕಂದರೆ ನಮ್ಮ ಮೂಲ ಪಿತೃಗಳಿಂದ ನಾವು ಪಾಪಿಗಳಾಗಿ ಜನಿಸಿ ಬಂದಿರೋದ್ರಿಂದ ಆ ಪಾಪ ಪರಿಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ರೀತಿಯ ಪಾಪಗಳಿದೆ, ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ರೀತಿಯ ಪಾಪಗಳಿದೆ. ನಾವು ಸತ್ಯವೇದಾನುಸಾರವಾಗಿ ನೋಡುವಾಗ ದಾವೀದನು ಅವನ ಜೀವಿತದಲ್ಲಿ ಅವನು ತಿಳಿಯದೆ ತನ್ನ ಜೀವಿತದಲ್ಲಿ ಒಂದು ದೇವರಿಗೆ ವಿರುದ್ಧವಾಗಿ ಒಂದು ಪಾಪ ಮಾಡಿಬಿಡ್ತಾನೆ. ಒಬ್ಬ ಸ್ತ್ರೀಯನ್ನು ಮೋಹಿಸಿಬಿಡ್ತಾನೆ. ನಿದ್ದೆಯಿಂದ ಎಚ್ಚೆತ್ತು ಅವನು ಹೊರಗಡೆ ಬಂದು ಎಲ್ಲೋ ದೂರದಲ್ಲಿ ಒಂದು ಹೆಣ್ಣು ಮಗಳು ಸ್ನಾನ ಮಾಡುವುದನ್ನು ನೋಡಿ ಅಲ್ಲಿ ಆಕೆಯನ್ನು ಮೋಹಿಸಿ ಅವನ ಜೀವಿತದಲ್ಲಿ ತಪ್ಪು ಮಾಡಿಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ದೇವರವನ್ನ ಎಚ್ಚರಿಸ್ತಾನೆ. ಯಾವ ರೀತಿ ಅಂದರೆ, ತನ್ನ ಸೇವಕನ ಮುಖಾಂತರ ಎಚ್ಚರಿಸುವಾಗ ಅವನೇನು ಮಾಡ್ತಾನೆ ಅಂದರೆ ಒಪ್ಕೊಳ್ತಾನೆ. ಹೌದು, ನಾನು ಪಾಪ ಮಾಡಿದ್ದೀನಿ, ದೇವರಿಗೆ ಯೆಹೋವನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ ಅಂಥೇಳಿ ಅವನು ಒಪ್ಪಿಕೊಳ್ಳುವಾಗ ಪ್ರಿಯರೇ, ಅಲ್ಲೇನಾಗುತ್ತಂದರೆ 2 ಸಮುವೇಲ 12ನೇ ಅಧ್ಯಾಯ
13ನೇ ವಚನದಲ್ಲಿ ನಾವು ನೋಡುವಾಗ 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನದಲ್ಲಿ ಆತನ ಹೇಳ್ತಾನಂದ್ರೆ, ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಏನಂತ? ನಾನು ಯೆಹೋವನಿಗೆ ವಿರುದ್ಧವಾಗಿ. ಏನು ಪಾಪ ಅಂದ್ರೆ ನೀವು ಮನೆಯಲ್ಲಿ ಓದ್ಕೊಳ್ರಿ, 12ನೇ ಅಧ್ಯಾಯ ಅಲ್ಲಿ ನೀವು ನೋಡುವಾಗ 11ನೇ ಅಧ್ಯಾಯದಿಂದ ನೋಡುವಾಗ ಅಲ್ಲಿ ಒಬ್ಬ ಬೆತ್ಷೆಬಾ ಎಂಬ ಹೆಣ್ಣು ಮಗಳನ್ನ ಆಕೆ ಮೋಹಿಸ್ತಾನೆ ಆತನು. ಎಲ್ಲ ಸೈನ್ಯವೆಲ್ಲ ಯುದ್ಧಕ್ಕೆ ಹೋಗಿರ್ತದೆ. ಯುದ್ಧದ ಸಮಯದಲ್ಲಿ ದಾವೀದನು ಮನೆಯಲ್ಲೇ ಇರ್ತಾನೆ. ಅವನು ಮಧ್ಯಾಹ್ನ ಉಪಹಾರ ಮಾಡಿ ಸಂಜೆ ಸಮಯದಲ್ಲಿ ಅವನು ಎದ್ದು ತಿರುಗಾಡುವಂಥ ಸಂದರ್ಭದಲ್ಲಿ ಒಂದು ದೂರದಲ್ಲಿ ಒಂದು ಹೆಣ್ಣು ಮಗಳು ಸ್ನಾನ ಮಾಡೋದನ್ನು ನೋಡಿ, ಆಗಿನ ಕಾಲದಲ್ಲಿ ಸುತ್ತು ಗೋಡೆ ಇರ್ತಾ ಇತ್ತು, ಮೇಲ್ಛಾವಣಿ ಇರ್ತಾ ಇರಲಿಲ್ಲ, ಮೇಲೆ ರೂಫ್ ಇರ್ತಾ ಇರಲಿಲ್ಲ. ಹಾಗಾಗಿ ಅವರು ಸುತ್ತಲೂ ಗೋಡೆ ಇರ್ತಾ ಇತ್ತು, ಅದರಲ್ಲಿ ಸ್ನಾನ ಮಾಡುವಾಗ ಬಟ್ಟೆ ಬಿಚ್ಚಿ ಅದನ್ನು ನೋಡಿ ಆತನು ಆಕೆಯನ್ನು ಕರೆಸಿ ಆಕೆಯಲ್ಲಿ ಆ ವ್ಯಭಿಚಾರ ಪಾಪ ಮಾಡಿಬಿಡ್ತಾನೆ. ಅದು ದೇವರು ಏನು ಮಾಡ್ತಾನಂದ್ರೆ ಒಬ್ಬ ತನ್ನ ಸೇವಕ ಪ್ರವಾದಿ ಅಂತ ನಾತಾನನ್ನು ಕಳಿಸ್ಕೊಟ್ಟು ಅವನಿಗೆ ತಿಳಿ ಹೇಳಿಸ್ತಾನೆ. ಈ ರೀತಿ ಮಾಡಿದೀಯಾ, ನಿನಗಿನ್ನೂ ಹೆಂಡತಿಗಳು ಬೇಕಂದ್ರೆ ದೇವ್ರು ಕೊಡ್ತಾ ಇದ್ದ. ಆತನ ನಿನಗೂ ಇನ್ನೂ ಹೆಂಡತಿಗಳು ಬೇಕಂದ್ರೆ ಆತನಿಗೆ ಆಲ್ರೆಡಿ ಕೆಲವು ಹೆಂಡತಿಗಳಿತ್ತು, ಅವು ಸಾಕಾಗ್ಲಿಲ್ಲ ಅಂದ್ರೆ ಇನ್ನೂ ಬೇರೆ ಹೆಂಡತಿಗಳು ಬೇಕಂದ್ರೆ ಒಳ್ಳೆ ರಾಜಮಾನ ತರದ ಒಳ್ಳೆ ಅಂದವಾದ ಯೌವನಸ್ಥ ಸ್ತ್ರೀಯರನ್ನ ಕೊಡ್ತಾ ಇದ್ದರು. ಆದರೆ ಒಬ್ಬ ಮದುವೆಯಾಗಿ ಗಂಡನ ಹತ್ರ ಸಂಸಾರ ಮಾಡುವಂಥ ಹೆಣ್ಣು ಮಗಳನ್ನು ಕೆಡಿಸ್ಬಿಡ್ತಾನೆ. ಅದಕ್ಕೆ ದೇವರ ಕೋಪ ಬಂದು ಅವನು ದೇವರು ಆತನ ಮುಖಾಂತರ ಎಚ್ಚರಿಸಿ ಸ್ವಲ್ಪ ಅಲ್ಲಿ ಕಡಾಖಂಡಿತವಾಗಿ ನೀನು ಮಾಡಿದ ಪಾಪ ನಿನ್ನ ಮನೆಯನ್ನ ಕಾಡ್ತದೆ, ನಿನ್ನ ಮನೆಯಲ್ಲೇ ಆ ಪಾಪಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳಿ ಅವನು ಖಂಡಿಸುವಾಗ ದಾವೀದನು ಏನು ಹೇಳ್ತಾನಂದ್ರೆ, ಆಗ 13ನೇ ವಚನದಲ್ಲಿ 12ನೇ ಅಧ್ಯಾಯ 2 ಸಮುವೇಲ 12ನೇ ಅಧ್ಯಾಯ 13ನೇ, ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಅಂದ್ರೆ ಅವನು ಪಾಪ ಒಪ್ಕೊಳ್ತಾನೆ, ಅವನ ಪಾಪವನ್ನ ಒಪ್ಕೊಳ್ತಾನೆ. ಹಾಗೆ ಅವನ ಪಾಪ ಒಪ್ಕೊಳ್ಳೋದು ನಾವು 51ನೇ ಕೀರ್ತನೆಯಲ್ಲಿ ನೋಡುವಾಗ 1ರಿಂದ 4 ವಚನಗಳಲ್ಲಿ ಓದುವಾಗ ಆತನ ಹೀಗೆ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ. ಪ್ರೀತಿ ಸ್ವರೂಪರಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಅಂದ್ರೆ ಇದೊಂದು ಪಶ್ಚಾತ್ತಾಪದ ಕೀರ್ತನೆ ಆಗಿದೆ. ಅವನು ತನ್ನ ಜೀವಿತದಲ್ಲಿ ಮಾಡಿದ ಒಂದು ಗೌರವದ ಪಾಪ ಇದಾಗಿದೆ. ದಾವೀದನು ಅವನ ಜೀವಿತದಲ್ಲಿ ಇದಕ್ಕಿಂತ ಯಾವ ಪಾಪವನ್ನು ಮಾಡಲಿಲ್ಲ, ಅವನು ಯಾರನ್ನ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಅಷ್ಟೇ ಅಲ್ಲದೆ ಅವನು ಏನಾಗಿದ್ದನಂದ್ರೆ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ದೇವರಿಗಿಷ್ಟು ಬಾಲ್ಯದಿಂದಲೂ ದೇವರ ಮಾತುಗಳು ಕೇಳಿ ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸಿದ್ದನು. ಆಕಸ್ಮಿಕವಾಗಿ ಅವನು ಸಂಜೆ ಸಮಯದಲ್ಲಿ ಮೇಲೆ ಎದ್ದು ಬಂದು ಓಡಾಡುವಂಥ ಸಂದರ್ಭದಲ್ಲಿ ಆತನ ಕಣ್ಣಕ್ಕೆ ಕಾಣಿಸಿ ಆ ಒಂದು ತಪ್ಪು ಅವನು ಮಾಡಿಬಿಡ್ತಾನೆ. ಅದಕ್ಕೆ ಅದನ್ನ ಏನು ಹೇಳ್ತಾ ಇದ್ದಾನೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. ಅಂದ್ರೆ ನೀನು ಯಾವಾಗಲೂ ಪ್ರೀತಿಸುವಂಥ ದೇವರಲ್ಲ. ಹಾಗಾಗಿ ನೀನು ಪ್ರೀತಿ ಸ್ವರೂಪನಾದ ದೇವರಾಗಿರೋದ್ರಿಂದ ನನ್ನ ಕರುಣಿಸು, ಕರುಣಾನಿಧಿ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಅಂದ್ರೆ ನೀನು ಮನವರ್ಗವನ್ನು ಕರುಣಿಸುವಂಥವನು, ಕನಿಕರ ಉಳ್ಳವನು, ಕನಿಕರ ಸಂಪನ್ನನು. ಹಾಗಾಗಿ ನನ್ನನ್ನು ಕರುಣಿಸು, ಅಳಿಸು. ನನ್ನ ದ್ರೋಹವೆಲ್ಲ ನಾನು ಮಾಡಿರೋದಂತೆ ದೊಡ್ಡ ದ್ರೋಹದಿಂದ ನಾನು ಅರಳಿಸಿ ನನ್ನನ್ನು ಹೊರಗೆತ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಈ ಒಂದು ಪಶ್ಚಾತ್ತಾಪದ ಪ್ರಾರ್ಥನೆ ಅವನು ಏನು ಮಾಡ್ತಾನೆ, ದೇವರ ಮುಂದೆ ಹರಿಕೆ ಮಾಡ್ಕೊಳ್ತಾ ಇದ್ದಾನೆ, ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪಶ್ಚಾತ್ತಾಪದ ಕೀರ್ತನೆ ಇದು. ಆ ದೇವರಿಂದ ಕಳೆದುಕೊಂಡಂತ ಒಂದು ಸೌಭಾಗ್ಯ, ಒಂದು ಆನಂದ ನನ್ನ ಜೀವಿತದಲ್ಲಿ ಹೋಗ್ಬಿಡ್ತದೆ. ಅದು ಹೋಗಬಾರ್ದು. ಮತ್ತೆ ನನ್ನ ಕ್ಷಮಿಸಿ ನಿನ್ನ ಸಾನ್ನಿಧ್ಯಕ್ಕೆ ನಾನು ಬರುವಂತೆ, ನಿನ್ನವನಾಗಿ ನಾನು ಜೀವಿಸುವಂತೆ ನಾನು ಸಹಾಯ ಮಾಡುತ್ತಾ ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವಂಥ ಪ್ರಾರ್ಥನೆ. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು.
ಪ್ರಿಯ ನನ್ನ ಸಹೋದರರೇ, ಯಾರು ದೇವರ ಮುಂದೆ ಪಾಪಗಳನ್ನು ಒಪ್ಪಿಕೊಳ್ತಾರೋ, ದೋಷಗಳನ್ನು ಒಪ್ಪಿಕೊಳ್ತಾರೋ, ಅವ್ರನ್ನ ದೇವರು ಏನು ಮಾಡ್ತಾನಂದ್ರೆ ಕ್ಷಮಿಸುವಾತನಾಗಿದ್ದಾನೆ, ಮನ್ನಿಸುವಾತನಾಗಿದ್ದಾನೆ. ಅದಕ್ಕೆ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ 3ನೇ ವಚನದಲ್ಲಿ ಏನಂತ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ನಾನು ದ್ರೋಹಿ ಎಂದು ನಾನೇ. ಎಷ್ಟು ಜನ ನೀವು ಒಪ್ಕೊಳ್ತೀರಿ? ಈ ಪ್ರಪಂಚದಲ್ಲಿ ಎಷ್ಟು ಜನ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ವಿಷಯ ಬೇಕಾದ್ರೆ ಒಪ್ಕೊಳ್ತಾರೆ, ವ್ಯಭಿಚಾರ ವಿಷಯದಲ್ಲಿ ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ, ವಾದಿಸ್ತಾರೆ. ಇಲ್ಲ, ನಾನು ಮಾಡಿಲ್ಲ, ನಾನು ನೋಡಲಿಲ್ಲ, ನನಗೆ ಗೊತ್ತಿಲ್ಲ ಅಂತ ಬೇಕಾದ್ರೆ ವಾದಿಸ್ತಾರೆ. ಆದರೆ ಧೈರ್ಯವಾಗಿ ದೇವರ ಮುಂದೆ ಆತನ ಒಪ್ಕೊಳ್ತಾ ಇದ್ದಾನೆ. ನೋಡ್ರಿ, ಅದೆಲ್ಲ ನಮ್ಗೆ ಸಾಕ್ಷಿಯಾಗಿ ಬಹಿರಂಗವಾಗಿ ಒಂದು ತನ್ನ ಚರಿತ್ರೆಯನ್ನು ಬರೆದಿಟ್ಟಿದ್ದಾನೆ. ಅನೇಕರಿಗೆ, ನಿನಗೂ ನನಗೂ ಮಾದರಿ ಆಗಿರುವಂತೆ ಆತನು ಪಟ್ಟಂತ ಪಶ್ಚಾತ್ತಾಪ ಈ ಕೀರ್ತನೆ ಮುಖಾಂತರ ಆತನು ಬರೆದಿಟ್ಟಿದ್ದಾನೆ. ನಮಗೊಂದು ಅಂದರೆ ಕೆಲವರು, ಎಷ್ಟೋ ಜನರು ಈ ಗುಪ್ತದಲ್ಲಿ ಪಾಪಗಳು ಮಾಡಿ ಗುಪ್ತದಲ್ಲಿ ಇಟ್ಟು ಅದನ್ನು ಅಲಿಸಿಬಿಡ್ತಾರೆ. ಆದರೆ ಈತನ ಏನು ಮಾಡ್ತಾ ಇದ್ದಾನೆ, ಚರಿತ್ರೆಯಾಗಿ ನಮ್ಗೆ ಇಟ್ಟಿದ್ದಾನೆ, ಒಂದು ಸಾಕ್ಷಿಗಾಗಿ ನಮ್ಗೆ ಇಟ್ಟಿದ್ದಾನೆ. ಇಲ್ಲೇನಂತ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನಾನೇ ಒಪ್ಕೊಳ್ತಾ ಇದ್ದೇನಪ್ಪ, ಬೇರೆ ಯಾರೋ ನನ್ನ ಬಗ್ಗೆ ತೋರಿಸೋದಲ್ಲ. ದೇವರು ದಾವೀದನ ತಪ್ಪು ಮಾಡಿದಾಗ ತನ್ನ ಪ್ರವಾದಿ ಮುಖಾಂತರ ಹೇಳಿ ಆತನ ತಪ್ಪನ್ನು ತೋರಿಸ್ಕೊಡ್ತಾನೆ. ತೋರಿಸ್ಕೊಡುವಾಗ ಅವನು ಇಲ್ಲ, ನಾನು ಮಾಡಲಿಲ್ಲ ಅಂತ ಒಪ್ಕೊಳ್ಳಿಲ್ಲ, ನಾನು ಮಾಡಲಿಲ್ಲ ಅಂತ ವಾದಿಸಲಿಲ್ಲ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತ ನೇರವಾಗಿ ಒಪ್ಕೊಳ್ತಾ ಇದ್ದಾನೆ. ನೇರವಾಗಿ ಒಪ್ಕೊಳ್ತಾ ಇದ್ದೇನೆ. ಅದಕ್ಕೆ ಹೇಳ್ತಾ ಇದ್ದೆ, ನಾನು ದ್ರೋಹಿ ಎಂದು ನಾನೇ ಒಪ್ಕೊಂಡಿದ್ದೇನೆ, ನನ್ನ ಪಾಪು ಯಾವಾಗಲೂ ನನ್ನ ಮುಂದೆ ಇದೆ. ಪ್ರಿಯ ನನ್ನ ಸಹೋದರರೇ, ಯಾವಾಗಲೂ ತಪ್ಪು ಮಾಡದೇ ಇರುವಂಥವ್ರು, ಪಾಪ ಮಾಡದೇ ಇರುವಂಥವ್ರು, ಒಂದು ಕ್ಷಣ ಅವರು ತಪ್ಪು ಮಾಡಿದ್ರೆ, ಒಂದು ಕ್ಷಣ ಅವರು ಪಾಪ ಮಾಡಿದ್ರೆ, ಒಂದು ಸಾರಿ ಪಾಪ ಅವ್ರನ್ನ ಕಾಡ್ತಾ ಇರ್ತದೆ. ಆ ಪಾಪ ಅವ್ರನ್ನ ಕಾಡ್ತಾ ಇರ್ತದೆ. ಅವ್ರು ಮಾಡಿದ ತಪ್ಪು ಅವ್ರಿಗೆ ಎತ್ತಿ ತೋರಿಸ್ತಾ ಇರ್ತದೆ. ನೀನಿಂಥ ತಪ್ಪು ಮಾಡಿದೆ, ನೀನಿಂಥವ್ರಿಗೆ ಸುಳ್ಳು ಹೇಳಿದೆ, ನೀನಿಂಥವ್ರಿಗೆ ಮೋಸ ಮಾಡಿದೆ, ನೀನಿಂಥವ್ರಿಗೆ ಅನ್ಯಾಯ ಮಾಡಿದೆ, ಇಂಥವ್ರ ಮಧ್ಯದಲ್ಲಿ ನೀನು ಪಾಪ ಮಾಡಿದೆ ಅಂತೇಳಿ ಅದೇನು ಮಾಡ್ತದೆ, ಅವ್ರನ್ನ ಕಾಡಿಸ್ತಾ ಇರ್ತದೆ. ಅವ್ರ ನಿದ್ದೆ ಹೋಗಕ್ಕೆ ಕೊಡೋದಿಲ್ಲ, ಅವ್ರನ್ನ ಯಾವಾಗಲೂ ಹಿಂಸೆ ಮಾಡ್ತಾ ಇರ್ತಾ ಇದ್ರಿ. ಅದಕ್ಕಾಗಿ ಆತನು ಏನೋ ಆ ಪಾಪ ಹೇಳ್ತಾ ಇದ್ದೇನೆ, ನನ್ನ ಪಾಪು ಯಾವಾಗಲೂ ನನ್ನ ಮುಂದೆ ಇದೆ, ಅದು ನಾನು ಚುಚ್ಚುತ್ತಾ ಇದೆ, ಅದು ಕೊಲ್ಲುತ್ತಾ ಇದೆ, ಅದು ನನಗೆ ಸಮಾಧಾನ ಇಲ್ಲದೆ ಹೋಗಿದ್ದೀನಿ, ನಾನು ಸಮಾಧಾನದಿಂದ ನರಳುತ್ತಾ ಇದ್ದೀನಿ. ಅದು ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ, ಅದು ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ದೇವರಿಗೆ ಒಪ್ಕೊಳ್ತಾ ಇದ್ದಾನಪ್ಪ, ಈ ಲೋಕ ಬಿಟ್ಟು ಬಿಡು ಸ್ವಾಮಿ, ಲೋಕದ ಲೆಕ್ಕ ಇಲ್ಲ ನನಗೆ, ನಿನಗೆ ತಪ್ಪು ಮಾಡಿದ್ದೀನಿ, ನಿನ್ನ ಮುಂದೆ ತಪ್ಪು ಮಾಡಿದ್ದೀನಿ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರೋದನ್ನೇ ಮಾಡಿದ್ದೇನೆ. ಏನಂತ ಹೇಳ್ತಾ ಇದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರೋದನ್ನು ಮಾಡಿದ್ದೀನಿ. ಯಾಕಂದ್ರೆ ದೇವರು ಪರಲೋಕದಿಂದ ನಿನ್ನನ್ನು ನನ್ನನ್ನು ಎಲ್ಲರನ್ನ ಆತನು ನೋಡ್ತಾ ಇರ್ತಾನೆ, ಪ್ರತಿಯೊಬ್ಬರನ್ನ ಆತನ ಗಮನಿಸ್ತಾ ಇರ್ತಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರು ಪ್ರತಿಯೊಬ್ಬರ ಕಡೆ ತನ್ನ ದೃಷ್ಟಿಯನ್ನ ಇಕ್ತಾನೆಂಬುದಾಗಿ 113ನೇ ಕೀರ್ತನೆಯಲ್ಲಿ ಒಂದು ವಚನ ನೋಡುವುದಾದ್ರೆ, 113ನೇ ಕೀರ್ತನೆ ಒಂದು ವಚನದಲ್ಲಿ ಆತನ ಏನ್ ಹೇಳ್ತಾನಂದ್ರೆ, 5ನೇ ವಚನ, ನಮ್ಮ ಯೆಹೋವ ದೇವರಿಗೆ ಸಮಾನ್ಯರು, ಆತನು ಉನ್ನತ ಲೋಕದಲ್ಲಿ ಆಸನಾರೂಢನಾಗಿ ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಅಂದ್ರೆ ಆ ಆಕಾಶಕ್ಕಿಂತ ಎತ್ತರವಾದ ಸ್ಥಳದಲ್ಲಿ ಆತನ ಸ್ಥಾನ ಇದೆ, ಆತನ ಸಿಂಹಾಸನ ಇದೆ. ಅಲ್ಲಿಂದ ಆಕಾಶವನ್ನು ಮತ್ತು ಭೂಮಿಯನ್ನು ನೋಡಲಿಕ್ಕೆ ಬಾಗ್ತಾನೆ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿದ್ದಾರೆ, ಯಾರು ಯಥಾರ್ಥವಾಗಿದ್ದಾರೆ, ಯಾರು ಭಕ್ತಿಪೂರ್ವಕವಾಗಿದ್ದಾರೆ, ಯಾರು ನನಗೆ ಇಷ್ಟವುಳ್ಳವರಾಗಿ ಜೀವಿಸ್ತಾ ಇದ್ದಾರೆ, ಯಾರು ಪ್ರಾರ್ಥಿಸ್ತಾ ಇದ್ದಾರೆ, ಯಾರು ಯಾವ ರೀತಿಯಲ್ಲಿ ಅವರ ನಡವಳಿಕೆಗಳಿದೆ ಅಂತೇಳಿ ಪ್ರತಿಯೊಬ್ಬರನ್ನು ಆತ ನೋಡುವಾತನಾಗಿದ್ದಾನೆ. ಪ್ರತಿಯೊಬ್ಬರನ್ನು ಆತ ನೋಡುವಾತನಾಗಿದ್ದಾನೆ. ಅಷ್ಟೇ ಅಲ್ಲದೆ 11ನೇ ಕೀರ್ತನೆಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 11ನೇ ಕೀರ್ತನೆ 4ನೇ ವಚನದಲ್ಲಿ ನೋಡುವಾಗ, 11ನೇ ಕೀರ್ತನೆ 4ನೇ ವಚನದಲ್ಲಿ ನೋಡುವಾಗ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನ ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ, ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ.
ಅಂದರೆ ಆತನು ಉನ್ನತಾಕಾಶದಲ್ಲಿ ಪರ್ವದ ಸಿಂಹಾಸನದಲ್ಲಿ ಇದ್ರೂ ಕೂಡ ಆತ ಕಣ್ಣುಗಳು ಮಾನವರನ್ನು ನೋಡ್ತವೆ. ಅಂದರೆ ಪ್ರತಿಯೊಬ್ಬ ಕ್ರಿಮಿಯನ್ನ ಕೊನೆಗೆ ಒಂದು ಇರುವೆ ಆಗ್ಲೇಳು, ಒಂದು ಏನು ಇರುವೆ ಅದಕ್ಕಿಂತ ಸಣ್ಣ ಪ್ರಾಣಿಗಳಿದೆ, ಅವನ್ನು ಕೂಡ ಆತನು ಮೇಲಿನಿಂದ ನೋಡ್ತಾನೆ. ಆತನಿಗೆ ಕಣ್ಣಿಗೆ ಮರೆಯಾದದ್ದು ಯಾವುದಿಲ್ಲ, ಯಾಕಂದ್ರೆ ಎಲ್ಲ ಆತನ ಕೈಯೇ ನಿರ್ಮಿಸಿದ್ದೆ, ಆತನ ಬಾಯೇ ಉಂಟು ಮಾಡಿದೆ. ಹಾಗಾಗಿ ಪ್ರತಿಯೊಂದು ಒಂದು ಕ್ರಿಮಿಕೀಟದಿಂದ ಹಿಡಿದು ಮಾನವನ ತನಕ ಎಲ್ಲ ಆತನು ನೋಡುವ ಆತನಾಗಿದ್ದಾನೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಬಹು ಸೂಕ್ಷ್ಮವಾಗಿ ಯಾರು ಅಂತರ್ಯ ಅಷ್ಟೇ ಅಲ್ಲದೆ ಆತನು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾನೆ, ಆತನು ಹೃದಯಗಳನ್ನ ಮೇಲಿನ ತೋರಿಕೆ ನೋಡುವಂತನಲ್ಲಂತೆ, ಹೃದಯಗಳನ್ನ ಅಂತರಿಂದ ಅವನು ಪರೀಕ್ಷಿಸುವ ಆತನಾಗಿದ್ದಾನಂತೆ. ಹೃದಯವನ್ನೇ ನೋಡುವಂತ ಆತನಾಗಿದ್ದಾನಂದ್ರೆ ಮೇಲಿನ ತೋರಿಕೆ ಅಲ್ಲ. ನನ್ನ ದೇಹದಲ್ಲಿ ನಾನು ಪ್ರತಿಯೊಂದು ಅಂಗಾಂಗ ಆತನ ಮರೆಯಾಗಿದ್ದಿಲ್ಲ, ನನ್ನ ಅಂತರಾತ್ಮ ಆಲೋಚನೆ ಆತನ ಮರೆಯಾಗಿದ್ದಿಲ್ಲ. ಹಾಗಾಗಿ ಆತನ ಏನ್ ಮಾಡ್ತಾ ದಾವೀದನ ಪಶ್ಚಾತ್ತಾಪಟ್ಟು ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ? ನಿನಗೆ ದ್ರೋಹ ಮಾಡಿದ್ದೀನಿ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರೋದನ್ನು ಮಾಡಿದ್ದೇನೆ, ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರ್ತದಲ್ಲ. ನಿನ್ನ ನಿರ್ಣಯ ನ್ಯಾಯವಾಗಿ, ಅಂದ್ರೆ ದೇವರು ಏನೇ ಮಾಡಿದ್ರು ಅದು ನ್ಯಾಯವಾಗಿರ್ತದೆ. ಆತನ ಏನೇ ತೀರ್ಮಾನ ತಗೊಂಡ್ರು, ಯಾವುದೇ ಒಂದು ನಿರ್ಣಯ ತಗೊಂಡ್ರು ಅದು ಕರೆಕ್ಟ್ ಆಗಿರ್ತದೆ. ಅದು ಯಾವುದೇ ರೀತಿಯಲ್ಲಿ ಭೇದ ಭಾವ ಇರೋದಿಲ್ಲ. ನಿನ್ನ ತೀರ್ಪು, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿರುತ್ತದಲ್ಲ. ನಿನ್ನ ಹುಟ್ಟಿದಂದಿನ ನಾನು ಪಾಪಿ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಅಂತ ಹೇಳಿದ್ರೆ ದೇವ್ರ ಮುಂದೆ ಒಪ್ಕೊಳ್ತಾ ಇದ್ದಾನೆ. ತನ್ನ ಪಾಪವನ್ನು ಪಶ್ಚಾತ್ತಾಪಟ್ಟು ಒಪ್ಕೊಳ್ತಾ ಇದ್ದಾನೆ. ಹೌದ್ರಿ, ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮನುಷ್ಯನು, ನರಮನುಷ್ಯನು ದೇವರಿಗೆ ವಿರುದ್ಧವಾಗಿ ಪ್ರತಿನಿತ್ಯ ಪಾಪ ಮಾಡೋರಾಗಿರ್ತಾರೆ. ಪ್ರತಿನಿತ್ಯ ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ರೂಪದಲ್ಲಿ ಸ್ವಾರ್ಥತೆ ಕೂಡ ಒಂದು ಪಾಪ, ಒಂದು ಸ್ವಾರ್ಥತೆ, ಒಂದು ಆಸೆ ಪಡುವಂಥದ್ದು ಒಂದು ಪಾಪ. ಅದಕ್ಕೆ ಪ್ರತಿಯೊಂದು ಮನಸ್ಸಲ್ಲಿ ಏನೋ ಒಂದು ಸ್ವಂತಕ್ಕಾಗಿ ಆಶಿಸುವುದು ಕೂಡ ಒಂದು ಪಾಪನೇ. ಯಾರೋ ನಿನ್ನ ಹತ್ರ ಏನೋ ಒಂದು ಕೇಳ್ತಾರೆ, ನಿನ್ನ ಹತ್ರ ಇರುತ್ತೆ, ಆದರೆ ನೀನು ಕೊಡೋಕ್ಕೆ ಮನಸ್ಸಿಲ್ಲ. ನಾನು ಕಷ್ಟಪಟ್ಟಿದ್ದೀನಿ, ನಾನು ದುಡ್ದಿದ್ದೀನಿ, ನಾನು ಯಾಕೆ ಕೊಡಬೇಕು ಅಂತ, ಅದು ಕೂಡ ಒಂದು ರೀತಿಯ ಪಾಪನೇ. ನೀನು ಕಷ್ಟಪಡ್ಬೇಕಂತ ದೇವ್ರು ನಿನ್ಗೆ ಆರೋಗ್ಯ ಕೊಟ್ಟಿದ್ದಾನೆ, ದೇವ್ರು ನಿನ್ಗೆ ಆಯಸ್ಸು ಕೊಟ್ಟಿದ್ದಾನೆ, ದೇವ್ರು ನಿನ್ಗೆ ಜ್ಞಾನ ಕೊಟ್ಟಿದ್ದಾನೆ. ನೀನು ಕಷ್ಟಪಡಲು ದೇವ್ರು ಬಲ ಶಕ್ತಿಯನ್ನ ಕೊಟ್ಟಿದ್ದಾನೆ. ಹಾಗಾಗಿ ದೇವ್ರು ಕೊಟ್ಟಿದ್ದರಿಂದ ನೀನು ಸಂಪಾದನೆ ಮಾಡಿದೀಯಾ. ದೇವರು ಕೊಟ್ಟಿದ್ರಲ್ಲಿ ಒಂದು ಸ್ವಲ್ಪ ಇತರ ಕೊಡುವಾಗ ಇನ್ನೂ ಹೆಚ್ಚಾಗಿ ನಿನ್ಗೆ ಆಶೀರ್ವಾದ ಬರ್ತದೆ ಹೊರತು ನಿನ್ಗೆ ಯಾವುದೂ ಲಾಸ್ ಆಗೋದಿಲ್ಲ. ಅದಕ್ಕಾಗಿ ಏನು ಮಾತೃ ಗರ್ಭದಿಂದ ನಾನು ಪಾಪಿ ಅಂತಾರೆ, ಜನ್ಮತಾ ಪಾಪಿ. ನಾನು ತಂದೆ ತಾಯಿಗಳ ಪಾಪದಿಂದಲೇ ಹುಟ್ಟಿದವನು. ಜನ್ಮತಾ ಪಾಪ, ಕರ್ಮತಾ ಪಾಪಿ. ನೀನು ವ್ಯಕ್ತಿಗತವಾಗಿ ಮಾಡುವಂಥ ಪಾಪಗಳು ಕರ್ಮತಾ ಪಾಪಿ ಆಗಿರ್ತೇನೆ ಅಂತೇಳಿ ಆತನೇನು ಮಾಡ್ತಾ ಇದ್ದಾನೆ, ಒಪ್ಪಿಕೊಳ್ತಾ ಇದ್ದಾನೆ. ಆ ಒಪ್ಪಿಕೊಳ್ಳುವಾಗ ಖಂಡಿತ ಪ್ರಿಯರೇ, ದೇವರೇನು ಮಾಡ್ತಾನೆ, ಕ್ಷಮಾಪಣೆ ಕೊಡುವ ಆತನಾಗಿದ್ದಾನೆ, ಕ್ಷಮಿಸುವಂತ ಆತನಾಗಿದ್ದಾನೆ, ಮನ್ನಿಸುವಂತ ಆತನಾಗಿದ್ದಾನೆ. ಅವನ ಹಾಗೆ ಮುಂದುವರಿತಾನೆ ನೋಡುವಾಗ ಆತನೇನು ಮಾಡ್ತಾನಂದ್ರೆ 10ನೇ ವಚನದಲ್ಲಿ ಆತನೇನು ಹೇಳ್ತಾನಂದ್ರೆ ನೋಡ್ರಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸಿ ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಾನು ಪಾಪ ಮಾಡಿದ್ದೇನೆ, ನನ್ನ ನೂತನಪಡಿಸು. ನನ್ನ 9ನೇ ವಚನ ಹೇಳ್ತಂದ್ರೆ, ನನ್ನ ದೋಷಕ್ಕೆ ವಿಮುಕ್ತನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ಪಾಪಗಳನ್ನೆಲ್ಲ, ನನ್ನ ಜೀವಿತದಲ್ಲಿ ಎಷ್ಟು ಪಾಪಗಳು ಮಾಡಿದನೋ ಅದನ್ನೆಲ್ಲ ಅಳಿಸಿಬಿಡು. ನನ್ನ ಶುದ್ಧ ಹೃದಯ ನಿರ್ಮಿಸು. ನನ್ಗೆ ಒಳ್ಳೆ ಮನಸ್ಸು, ಒಂದು ಸ್ಥಿರವಾದ ಚಿತ್ತ, ಒಂದು ಸ್ಥಿರವಾದ ನಡವಳಿಕೆ, ಸ್ಥಿರವಾದ ಮಾರ್ಗದಲ್ಲಿ ನಾನು ಆ ಕಡೆ ಈ ಕಡೆ ನೋಡದೆ ನೇರವಾಗಿ ನಿನ್ನ ಒಂದು ಮಾರ್ಗದಲ್ಲಿ ನೀನು ನಡೆದಂತೆ ನಾನು ನಡೆಯುವಂತೆ ನನಗೆ ಸಹಾಯ ಮಾಡು ಅಂತೇಳಿ. ಮತ್ತು ರಕ್ಷಣಾನಂದವನ್ನು 11ನೇ ವಚನ ಹೇಳ್ತಾನೆ, ನಿನ್ನ ಸನ್ನದಿಯಿಂದ ನನ್ನನ್ನು ತಳ್ಳಬೇಡ. ಏನು,
ನಿನ್ನ ಸನ್ನಿಧಿಯಿಂದ ನನ್ನನ್ನು ಸೇವಕನಾಗಿ ನಾನು ಇದ್ದೇನೆ, ನೀನು ಕೊಟ್ಟಂತ ಒಂದು ಆಶೀರ್ವಾದದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹಾಗಾಗಿ ನಿನ್ನ ಸನ್ನಿಧಿಯಿಂದ ನಾನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗಿಬೇಡ. ಪ್ರಿಯ ನನ್ನ ಸಹೋದರರೇ, ಪಾಪ ಮಾಡುವವರ ಜೀವಿತದಲ್ಲಿ ಪರಿಶುದ್ಧಾತ್ಮನಿರೋದಿಲ್ಲ. ಪರಿಶುದ್ಧಾತ್ಮನು ಹೊಂದಿದವರು ಯಾರು ಪಾಪ ಮಾಡಲಿಕ್ಕೆ ಆಗೋದಿಲ್ಲ. ಪಾಪ ಮಾಡಕ್ಕೆ ಪ್ರೇರೇಪಿಸುವಾಗ ಪರಿಶುದ್ಧಾತ್ಮನ ಎಚ್ಚರಿಸ್ತಾನೆ. ನೀ ಕೇಳದೆ ಹೋದ್ರೆ ತಾನಾಗಿ ತಾನೇ ಪರಿಶುದ್ಧಾತ್ಮನಿಂದ ಬಿಟ್ಟು ಒಳಗಡೆ ಹೋಗ್ಬಿಡ್ತಾನೆ. ಹಾಗಾಗಿ ಪ್ರಿಯರೇ, ದೇವರ ಮಾತನ್ನು ಕೇಳಿ ದೇವರ ಮಾತಿಗೆ ಯಾರು ಜೀವಿಸ್ತಾರೋ, ಯಾರು ದೇವರ ವಾಕ್ಯಾನುಸಾರ ನಡೀತಾರೋ, ಆತನೇನ್ ಹೇಳ್ತಾನೆ, ನಿನ್ನ ರಕ್ಷಣಾನಂದವು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರಿಯರ, ಆತನ್ ಕೇಳ್ತಾ, ನನ್ನನ್ನು ಕೇಳಿಕೋ, ನಾನು ಸದುತ್ತರ ಕೊಡ್ತೀನಿ. ದಾವೀದನ್ ಕೇಳ್ಕೊಳ್ತಾ ಇದ್ದಾನೆ ತನ್ನ ಪಾಪ ಪರಿಹಾರಕ್ಕಾಗಿ. ಮತ್ತೆ ತಾನು ಕಳ್ಕೊಂಡಂತ ಆ ಪರಿಶುದ್ಧಾತ್ಮನ ಐಕ್ಯತೆ, ಆ ಪರಿಶುದ್ಧಾತ್ಮನ ಸಹವಾಸ, ಆ ಪರಿಶುದ್ಧಾತ್ಮನ ಆ ಒಂದು ಆಶೀರ್ವಾದಗಳನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವನು ಏನ್ ಮಾಡಿದ್ದಾನೆ, ಅವನೇನೋ, ನಾನು ಯಾವಾಗಲೂ ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ. ಅವನು ಮಾಡಿದ ಪಾಪ ಅವನೇನು ಫಸ್ಟೇ ಒಪ್ಕೊಂಡ್ಬಿಡ್ತಾನೆ. ಆದರೆ ಅದು ಕಾಡ್ತಾ ಇದೆ, ಅದು ಇನ್ನೂ ಕ್ಷಮಿಸಲ್ಪಟ್ಟಿಲ್ಲ. ಆ ಕ್ಷಮಿಸಲ್ಪಡದೇ ಇದ್ದರಿಂದ ಅವನೇನ್ ಮಾಡ್ತಾ ಇದ್ದಾನೆ, ದೇವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ಪ್ರೇರೆ. ಆತನ ಪ್ರಿಯ ನನ್ನ ಸಹೋದರರೇ, ಆತನೇನ್ ಹೇಳ್ತಾನೆ, ನಿನ್ನ ರಕ್ಷಣಾನಂದ ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಯಾರು ದೇವರ ಹತ್ರ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡ್ತಾರೋ, ಅದು ಎಷ್ಟು ಘೋರವಾದ ಪಾಪವಾಗಿದ್ರೂ ಅದನ್ನ ಕ್ಷಮಿಸ್ತಾನೆ ಅಂತ ಹೇಳ್ತಾನೆ. ಯೆಶಾಯನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ, ಯೆಶಾಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 18ನೇ ವಚನ ಏನ್ ಹೇಳ್ತಾನೆ ಅಂದ್ರೆ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬೆಳುಪಾಗುವು, ಕಿರುಮಂಜುವಾಗಿದ್ದರು ಉಣ್ಣೆಯಂತೆ ಬೆಳಗಾಗುವು. ಅಂದ್ರೆ ದೇವರ ಮುಂದೆ ಯಾರು ಪಶ್ಚಾತ್ತಾಪಟ್ಟು ಪಾಪಗಳು ಒಪ್ಕೊಳ್ತಾರೋ, ಅವು ಕಡು ಕೆಂಪಾಗಿದ್ದರು ಅದನ್ನೇನ್ ಮಾಡ್ತಾನೆ, ಹಿಮದ ಹಾಗೆ ಬೆಳುಪಾಗಿ ಮಾಡಿಬಿಡ್ತಾನೆ. ಪ್ರಿಯ ನನ್ನ ಸಹೋದರೇ, ಆಗ ದೇವರು ಅವನ ಪಾಪವನ್ನು ಕ್ಷಮಿಸಿ ಅವನ ಹೃದಯಾನುಸಾರನಂತೆ ಎಂಬುದಾಗಿ ದಾವೀದನಿಗೆ ಒಂದು ಬಿರುದು ಕೊಡ್ತಾನೆ. ತದನಂತರ ಆತನು ತನ್ನ ಜೀವಿತದಲ್ಲಿ ಎಂದಿಗೂ ಪಾಪ ಮಾಡೋದಿಲ್ಲ. ತನ್ನ ಜೀವಿತದಲ್ಲಿ ಎಂದಿಗೂ ಪಾಪ ಮಾಡೋದು. ದೇವರು ಏನು ಮಾರ್ಗ ಕೊಟ್ಟಿರ್ತಾನೆ ಅದೇ ಮಾರ್ಗದಲ್ಲಿ ಅವನು ಉಸಿರಿರುವ ತನಕ ದಾವೀದನ ಜೀವಿಸ್ತಾನೆ. ಮತ್ತೆ ಅವನ ಜೀವಿತದಲ್ಲಿ ಅವನು ಎಷ್ಟು ಮಾತ್ರಕ್ಕೂ ದೇವರು ಬಿಟ್ಟು ಹಗಲಲಿಲ್ಲ. ಯಾವಾಗಲೂ ದೇವ್ರ ಧ್ಯಾನ ಮಾಡ್ತಾ ದೇವರೊಂದಿಗೆ ತನ್ನ ಜೀವಿತನ ಕಳೀತಾನೆ. ದೇವರೊಟ್ಟಿಗೆ ತನ್ನ ಜೀವಿತನ ಕಳೀತಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಏನ್ ಮಾಡ್ಬೇಕಂದ್ರೆ, ಪಾಪ ನೀಗಲಿಕ್ಕಾಗಿ, ನೀನು ಮಾಡಿದ ತಪ್ಪುವನ್ನ ಕ್ಷಮಿಸೋದಕ್ಕಾಗಿ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ, ದಾವೀದನ್ನು ಕ್ಷಮಿಸಿದ ದೇವರು ನಿನ್ನನ್ನು ಕೂಡ ಕ್ಷಮಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವಾಗ, ನಿನಗೆ ಬೇಕಾದ ಪ್ರತಿದಿನ ಆಹಾರಕ್ಕಾಗಿ ನೀನು ದೇವರನ್ನು ಬೇಡ್ಕೊಳ್ಬೇಕು. ಪ್ರತಿದಿನ ಎಷ್ಟೋ ಜನರಿಗೆ ಊಟ ಇಲ್ಲದೆ, ಒಂದೊತ್ತು ಊಟ ಇಲ್ಲದೆ ಈ ಪ್ರಪಂಚದಲ್ಲಿ ಜನರಿದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಅನುದಿನ ಆಹಾರಕ್ಕಾಗಿ ನೀನು ದೇವ್ರಿಗೆ ಬೇಡ್ಕೊಳ್ಬೇಕು ಎಂಬುದಾಗಿ. ನೋಡ್ರಿ, ಆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 9ರಿಂದ 11 ವಚನಗಳಲ್ಲಿ ಏನ್ ಹೇಳ್ತದೆ ಅಂದ್ರೆ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ, ಮೀನು ಕೇಳಿದ್ರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಇನ್ನು ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ನೋಡ್ರಿ, ಒಬ್ಬ ಸಾಧಾರಣ ಮನುಷ್ಯ, ಈಗ ನೀವು ನಿಮ್ಮ ಮಕ್ಕಳು, ಅಪ್ಪ ನನ್ಗೆ ರೊಟ್ಟಿ ಬೇಕು, ಅಪ್ಪ ನನಗೆ ಕೇಕ್ ಬೇಕು, ಅಪ್ಪ ನನಗೆ ದಿಲ್ ಪಸಂದ್ ಬೇಕು, ಅಪ್ಪ ನನಗೆ ಒಂದು ಸ್ವೀಟ್ ಬೇಕು ಅಂತ ಕೇಳುವಾಗ, ನೀವು ರೊಟ್ಟಿ ಬೇಕಂದ್ರೆ ರೊಟ್ಟಿ ತಗೊಂಡೋಗಿ ಕೊಡ್ತೀರೋ, ಬೇರೆ ಇನ್ನೇನಾದ್ರೂ ತಗೊಂಡು ಹೋಗ್ತೀರೋ?
ಎಷ್ಟು ಮಾತ್ರ ಗೊತ್ತೋ ಬೇರೆ ಏನು ತಗೊಂಡೋಗಲ್ಲ. ಅದೇ ನನ್ನ ಮಗನು ನನ್ನ ರೊಟ್ಟಿ ಕೇಳ್ತಾ ಇದ್ದಾನೆ, ನಾನು ರೊಟ್ಟಿನೇ ಕೊಡಬೇಕು ಅಂತ ಯಾರು ಕಲ್ಲು ಕೊಡೋದಿಲ್ಲ ತಮ್ಮ ಮಕ್ಕಳಿಗೆ. ಈಗ ಮಗನೇ ತಿನ್ನುವಂಥ ರೊಟ್ಟಿ ಕಲ್ಲು ಕೊಡೋದಿಲ್ಲ, ರೊಟ್ಟಿನೇ ತಂದು ಕೊಡ್ತಾರೆ. ಅಪ್ಪ ನಾನು ಮೀನು ತಿನ್ನಬೇಕು, ನಾನು ಫಿಶ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗಿರ್ಲಿ ಇಲ್ದ ಹೋಗ್ಲಿ ಏನೋ ಮಾಡಿ ನನ್ನ ಮಗ ಮೀನು ಕೇಳಿದ್ದಾನೆ ಅಂತೇಳಿ ಮೀನೇ ತಂದು ಕೊಡ್ತಾರೆ. ಹಾವು ಯಾರು ತಂದು ಕೊಡೋದಿಲ್ಲ, ಹಾವನ್ನು ಯಾರು ಮಕ್ಕಳು ಕೊಡೋದಿಲ್ಲ. ಮೀನು ಬೇಕಾದ್ರೆ ಮೀನೇ ಕೊಡ್ತಾರೆ, ರೊಟ್ಟಿ ಬೇಕಾದ್ರೆ ರೊಟ್ಟಿ. ಹಾಗೆ ದೇವರ ಹತ್ರ ಬೇಡಿಕೊಳ್ಳುವಾಗ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಅಂದರೆ ನೀನು ಬದುಕೋದಕ್ಕಾಗಿ, ನೀನು ಜೀವಿಸುವುದಕ್ಕಾಗಿ ಅನೇಕ ಆಶೀರ್ವಾದಗಳು, ವರಗಳನ್ನು ನೀನು ಕೊಡ್ತಾನಂತೆ. ಹಾಗಾಗಿ ಪ್ರಿಯರೇ, ದೇವರ ಹತ್ರ ಆಹಾರವನ್ನು ಕೇಳುವಾಗ ಆತನು ಇನ್ನೂ 6ನೇ ಅಧ್ಯಾಯದಲ್ಲಿ ನೋಡುವಾಗ ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ. ಮತ್ತಾಯನ ಬರೆಸುವಂತೆ 6ನೇ ಅಧ್ಯಾಯದಲ್ಲಿ 25ರಿಂದ ವಚನಗಳಲ್ಲಿ ಏನು ಆತನು ಏನು ಹೇಳ್ತಾರೆ ಅಂದರೆ, ಆದ ಕಾರಣ ಪ್ರಾಣ ರಕ್ಷಣೆಗೆ ಅಥವಾ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮ್ಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ. ಆಕಾಶದಲ್ಲಿರುವ ಹಾರಾಡೋ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳೋದಿಲ್ಲ. ಆದಾಗ್ಯೂ ಪರಲೋಕದಲ್ಲಿ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಅಂತಾನೆ. ಹಲ್ಲೆಲೂಯ. ಪ್ರಿಯರೇ, ಈ ಲೋಕದಲ್ಲಿ ಎಲ್ಲಾ ಜಂತುಗಳಿಗಿಂತ ನಾವು ದೇವರ ಸ್ವರೂಪದಲ್ಲಿ ರೂಪಿಸಲ್ಪಟ್ಟವರಾಗಿದ್ದ ನಾವು ಆತನಿಗೆ ಹೆಚ್ಚಿನವರಾಗಿದ್ದೇವೆ. ನೀನು ಹೆಚ್ಚಿನವರು ಆಗಿದ್ದೀಯಾ, ನೀನು ಹೆಚ್ಚಿನವನಾಗಿದ್ದೀಯಾ. ಹಾಗಾಗಿ ನಿನ್ನ ಅನುದಿನದ ಆಹಾರಕ್ಕಾಗಿ ನೀನು ದೇವರ ಮಾತನ್ನು ಕೇಳಿ ದೇವರಿಗೆ ಇಷ್ಟಾನುಸಾರವಾಗಿ ನೀನು ಜೀವಿಸುವುದಾದರೆ ನೀನು ಮಲಗಿದ್ರು ಕೂಡ ನಿನಗೆ ಆಹಾರ ಕೊಡುವ ಆತನಾಗಿದ್ದಾನೆ. ಪ್ರಿಯ ನನ್ನ ಸಹೋದರರೇ, 127ನೇ ಕೀರ್ತನೆ 2ನೇ ವಚನದಲ್ಲಿ ಹೇಳ್ತಾ ಇದೆ, ಬೆಳಗಾಗೋದಕ್ಕಿಂತ ಮುಂಚೆ ಹೇಳುವರೆ, ಹೊತ್ತು ಮೀರಿ ಮಲಗುವರೆ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡೋದು ವ್ಯರ್ಥ, ಅದು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೊಡ್ತಾನೆ ಅಂತ ಹೇಳ್ತಾನೆ. ಯಾರು ತನ್ನನ್ನು ಪ್ರೀತಿಸ್ತಾರೋ, ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾರೋ, ದೇವರಿಗೆ ತಪ್ಪಿಲ್ಲದವರಾಗಿ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದೆ ದೇವರೊಂದಿಗೆ ಜೀವಿಸ್ತಾರೋ, ಅವರು ಲೋಕದಲ್ಲಿ ಯಾವ ಬೆವರು ಸುರಿಸೋಂಗಿಲ್ಲ, ಯಾವ ಕಷ್ಟ ಪಡೋಂಗಿಲ್ಲ. ಯಾವುದೋ ದೇವರಿಗೆ ಗೊತ್ತುಂಟು ತನ್ನ ಮಕ್ಕಳನ್ನ ಯಾವ ರೀತಿ. ಹಕ್ಕಿಗಳಿಗೆ ಆಹಾರ ಕೊಡುವಂಥ ದೇವರು ನಿಮ್ಗೆ ಆಹಾರ ಕೊಡೋದಿಲ್ವ? ಖಂಡಿತ ಕೊಡ್ತಾನೆ. ಎಲಿಯನು ಆ ಒಂದು ದೂರದ ಒಂದು ಕಾಡು ಪ್ರದೇಶ ಜೀವಿಸುವಾಗ ಕಾಗೆಗಳ ಮುಖಾಂತರ ಆಹಾರ ಕೊಟ್ಟು ಪೋಷಿಸ್ತಾನೆ 6 ತಿಂಗಳು. ಕಾಗೆಗಳು ಯಾವತ್ತು ಯಾರಿಗೂ ಏನು ಕೊಡೋವಲ್ಲ, ಅವು ಬೇಕಾಗಿ ಕಿತ್ಕೊಂಡು ಹೋಗ್ತವೆ. ನೋಡ್ರಿ, ಮಕ್ಕಳ ಕೈಯಲ್ಲಿ ಅದು ಇದು 6 ತಿಂಡಿ ತಿನಿಸುಗಳಿದ್ರೆ ಬಂದು ಕಿತ್ಕೊಂಡು ಹೋಗ್ತವೆ, ಕತ್ಕೊಂಡು ಹೋಗ್ತವೆ. ಆದರೆ ಆ ಕಾಗೆಗಳ ಮುಖಾಂತರ ಎಲ್ಲಿಂದ 6 ತಿಂಗಳು ಬೆಳಿಗ್ಗೆ ಸಾಯಂಕಾಲ ರೊಟ್ಟಿ ಮಾಂಸ ಕೂಡ ಕೊಡಿಸ್ತಾನೆ. ಒಂದು ವಿಧವೆ ಸ್ತ್ರೀಯ ಮುಖಾಂತರ 3 ವರ್ಷಗಳ ಕಾಲ ಆ ಎಲೆಯನ್ನು ಸಾಕುವ ರೀತಿಯಲ್ಲಿ ನೇಮಿಸ್ತಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ದೇವರಿಗೆ ಅಸಾಧ್ಯವಾದದ್ದು ಯಾವಲ್ಲ. ಹಾಗಾಗಿ ನಿಮ್ಮ ಅನುದಿನ ಆಹಾರ ನೀವು ಬದುಕಬೇಕಂದ್ರೆ ಲೋಕಾನುಸಾರವಾಗಿ ನಮ್ಗೆ ಊಟ ಬೇಕು. ಹಾಗಾಗಿ ಒಳ್ಳೆ ಆಹಾರ ಆತನ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಆಗುದಿಲ್ಲ. ನಿಮ್ಮ ಮಕ್ಕಳು ನಿಮ್ಮನ್ನ ಏನು ರೊಟ್ಟಿ ಕೇಳಿದ್ರೆ ನೀವು ರೊಟ್ಟಿನೇ ತಂದು ಕೊಡ್ತೀರಿ, ಮೀನು ಕೇಳಿದ್ರೆ ಮೀನೇ ತಂದು ಕೊಡ್ತೀರಿ. ಅದು ದೇವ್ರು ಕೇಳುವಾಗ ದೇವ್ರು ಕೊಡೋದಿಲ್ವಾ? ಇನ್ನೂ ಹೆಚ್ಚಿನ ವರಗಳನ್ನು ಕೊಡ್ತಾನಂತ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವರಗಳನ್ನು ನಿಮ್ಗೆ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರನ್ನು ಕೇಳಿಕೊಳ್ಳುವಾಗ ದೇವರು ಖಂಡಿತ ನಿಮ್ಗೆ ಏನು ಬೇಕೋ ಅದೆಲ್ಲ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಿಮ್ಗೆ ಏನು ಅಗತ್ಯ ಇದೆಯೋ ಅದು ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಿನ್ನ ಆಶೀರ್ವಾದಕ್ಕಾಗಿ, ಅಂದರೆ ಅಭಿವೃದ್ಧಿ, ಈಗ ನೀನು ಇರುವಂಥ ಸ್ಥಿತಿಯಿಂದ ಇನ್ನೂ ಮೇಲಕ್ಕೆ ಅಭಿವೃದ್ಧಿ ಆಗಬೇಕು. ಅಪ್ಪ, ನಾನು ಈಗಿನ ಸ್ಥಿತಿಯಿಂದ ಇನ್ನೂ ಮೇಲ್ತರಕ್ಕೆ ಹೋಗ್ಬೇಕು, ಇನ್ನೂ ಆ ಜ್ಞಾನದಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು, ಮತ್ತು ಆಶೀರ್ವಾದ ನನಗಿರುವಂಥ ಎಲ್ಲ ಕೊರತೆಗಳು ನೀಗಿಸಿ ಈಗಿರುವಂಥ ಸ್ಥಿತಿಗಿಂತ ಇನ್ನೂ ಉನ್ನತ ಸ್ಥಿತಿಯಲ್ಲಿ ಹೋಗ್ಬೇಕು. ನನ್ನ ಅಭಿವೃದ್ಧಿ ಪಡಿಸು, ನನ್ನ ಆಶೀರ್ವದಿಸು,
ನನಗೆ ಅನೇಕ ಆಶೀರ್ವಾದಗಳು ತುಂಬಿಸು ಅಂತ ನೀನು ಕೇಳ್ಕೊಳ್ಳೋದಾದರೆ ನಿನಗೆ ಎಲ್ಲವನ್ನು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೋಡ್ರಿ, ನಾವು ಏಷಾಯ 48ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಏಷಾಯ 48ನೇ ಅಧ್ಯಾಯ 17ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ನಿನ್ನ ವಿಮೋಚಕನು ಇಸ್ರಾಯೇಲ್ ಸದಬಲ ಸ್ವಾಮಿಯೂ ಆದ ಯೆಹೋವನು ಈಗನ್ನುತ್ತಾನೆ. ಏನಂತ ಅಂದ್ರೆ, ನಾನೇ ನಿನ್ನ ದೇವರು ಆದ ಯೆಹೋವನು. ಪ್ರಿಯ ನನ್ನ ಸಹೋದರ, ಆತನು ಹೇಳ್ತಾ ಇದ್ದ, ನಾನೇ ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ. ಅಂದ್ರೆ ನೀನು ವೃದ್ಧಿ ಆಗ್ಬೇಕಂದ್ರೆ ನಿನಗೆ ಜ್ಞಾನ ಬೇಕು. ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವೃದ್ಧಿ ಆಗ್ತಾ ಇದ್ದಾರೆ. ಒಬ್ರು ಇಂಜಿನಿಯರ್ ಆದ್ರೆ, ಇನ್ನೊಬ್ರು ಡಾಕ್ಟರ್ ಆಗ್ತಾರೆ, ಇನ್ನೊಬ್ರು ಸೈಂಟಿಸ್ಟ್ ಆಗ್ತಾರೆ, ಇನ್ನೊಬ್ರು ಒಳ್ಳೆ ರೈತರಾಗ್ತಾರೆ, ಇನ್ನೊಬ್ರು ವ್ಯಾಪಾರಿಗಳಾಗ್ತಾರೆ, ಇನ್ನೊಬ್ರು ಒಳ್ಳೆ ಬಿಸ್ನೆಸ್ ಮಾಡುವಂತ ಹೋಗ್ರಾಗ್ತಾರೆ, ಕೆಲವರು ಕಂಪನಿಗಳಿರ್ತಾರೆ, ಕೆಲವ್ರಿಗೆ ಅನೇಕ ಕೆಲಸ ಕೊಡುವ ರೀತಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಜ್ಞಾನವನ್ನು ದೇವರು ಕೊಡುವಾತನಾಗಿದ್ದಾನೆ. ಅವ್ರನ್ನ ವೃದ್ಧಿ ಮಾಡಲಿಕ್ಕೆ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಪ್ರಪಂಚದಲ್ಲಿ ನೋಡುವಾಗ ಕೆಲವು ದೇಶಗಳಲ್ಲಿ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಅಷ್ಟು ಜ್ಞಾನ ಯಾರಿಗೂ ಇಲ್ಲ. ಯಾರೋ ಒಬ್ರು ಅಂಗಡಿ ಹಾಕಿದ್ರೆ ಆ ಅಂಗಡಿ ಸುತ್ತಲೂ ಇನ್ನೂ 8-10 ಅಂಗಡಿ ಹಾಕ್ತಾರೆ. ಅವನು ಬದುಕಬಾರ್ದು, ನಾವು ಬದುಕಬಾರ್ದು ಅಂತೇಳಿ. ಒಬ್ಬನ ಆಟ ತಂದ್ರೆ ಇನ್ನು 10 ಜನ ಆಟಗಳು ತರ್ತಾರೆ. ಒಬ್ಬನ ಯಾವುದಾದ್ರೂ ತೋಟದಲ್ಲಿ ಒಂದು ಟೊಮೊಟೊ ರೇಟ್ ಜಾಸ್ತಿ ಇದೆ ಅಂದರೆ ಒಬ್ಬನ ಟೊಮೊಟೊ ಹಾಕಿದ್ರೆ ಇನ್ನೆಲ್ಲರೂ ಅದೇ ಟೊಮೊಟೊ ಹಾಕಿಬಿಡ್ತಾರೆ. ಆದರೆ ಹೊರದೇಶಗಳಲ್ಲಿ ಒಂದು ಸೊಳ್ಳೆನ ಬೇಕಾದರೆ ಶೋಧಿಸಿ ಸೊಳ್ಳೆನ ಸಹ ಅದನ್ನು ಪರೀಕ್ಷೆ ಮಾಡಿ ಅದರ ಮುಖಾಂತರ ಹಣ ಸಂಪಾದನೆ ಮಾಡ್ತಾರೆ. ಕ್ರಿಮಿಕೀಟಗಳನ್ನು ಅನಿಮಲ್ ಪ್ಲಾನೆಟ್ಸು, ನ್ಯಾಷನಲ್ ಜಿಯೋಗ್ರಫಿ ಇವೆಲ್ಲ ಕೆಲವನ್ನು ಪರೀಕ್ಷೆ ಮಾಡುವಾಗ ಅವರು ಎಷ್ಟೋ ವಿಧಗಳಲ್ಲಿ ಹಣ ಸಂಪಾದನೆ ಅಂದರೆ ದೇವರ ಹತ್ರ ಜ್ಞಾನ ಕೇಳ್ತಾರೆ. ನಾನು ಒಬ್ಬರು ಮಾಡಿದ್ದೀನಿ, ನಾನು ಮಾಡಬಾರ್ದು. ಒಬ್ಬನ ಕಂಡಿಡಿದು ನಾನು ಕಂಡುಹಿಡಬಾರ್ದು. ನಾನು ಇನ್ನೊಂದನ್ನು ಪರಿಶೋಧಿಸಬೇಕು, ಇನ್ನೊಂದು ರೂಪದಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತೇಳಿ ನಾನಾ ರೀತಿ ಮಾರ್ಗಗಳು ದೇವರು ತೋರಿಸುವ ಆತನಾಗಿದ್ದೇನೆ. ಅದಕ್ಕೆ ಏನು ಹೇಳ್ತಾ ಇದ್ದಾನೆ, ನಾನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ಯಾವ ರೀತಿ ವೃದ್ಧಿ ಆಗಬೇಕು, ಯಾವ ರೀತಿ ಅಭಿವೃದ್ಧಿ ಆಗಬೇಕು, ನಿನ್ನ ಜೀವಿತಕ್ಕೆ ಏನು ಕೊಟ್ಟರೆ ನೀನು ಮೇಲಕ್ಕೆ ಬರ್ತೀಯಾ. ಎಲ್ಲರಿಗೂ ಎಜುಕೇಷನ್ ಸಿಗೋದಿಲ್ಲ. ಕೆಲವ್ರಿಗೆ ಎಜುಕೇಷನ್ ಒಂದೂರಲ್ಲಿ 3 ಜನ ಸ್ನೇಹಿತರಿರ್ತಾರೆ. ಒಂದೂರಲ್ಲಿ 3 ಜನ ಸ್ನೇಹಿತರಿರ್ತಾರೆ. ಆ 3 ಜನ ಸ್ನೇಹಿತರಲ್ಲಿ ಇಬ್ಬರು ಚೆನ್ನಾಗಿ ಓದ್ಕೊಳ್ತಾ ಇರ್ತಾರೆ. ಇನ್ನೊಬ್ಬನು ಓದು ಬರಹ ಇಲ್ಲ. ಅವನು ಓದು ಬರಹ ಇಲ್ಲದೆ ಹಾಗೆ ಜೀವಿಸ್ತಾ ಇರ್ತಾರೆ. ಎಲ್ಲರೂ ಅವನು ಬೈತಾ ಇರ್ತಾರೆ. ಪ್ರೇರೆ ಆ ಸ್ನೇಹಿತರು ಕೂಡ ಅವನು ಹೀಯಾಳಿಸ್ತಾ ಇರ್ತಾರೆ. ಓದ್ಕೊಳ್ಳೋ, ಇಲ್ಲಾಂದ್ರೆ ನೀನು ದಡ್ಡನಾಗ್ತೀಯಾ, ನೀನು ಅಭಿವೃದ್ಧಿ ಆಗೋಕ್ಕಾಗಲ್ಲ, ಆಶೀರ್ವಾದಕ್ಕಾಗಲ್ಲ ಅಂತ. ದೇವ್ರು ನನ್ನ ಹೆಂಗಿದ್ರೆ ಹಂಗೆ ನಡೆಸ್ತಾನೆ ಬಿಡೋ, ದೇವ್ರು ನನ್ನ ಹೆಂಗೆ ಹಿಡಿದ್ರೆ ಹಂಗೆ ನಡೆಸ್ತಾನೆ ಬಿಡೋ ಅಂತೇಳಿ ಅವನು ನಿರ್ಧಾರವಾಗಿದ್ದ. ಆದರೆ ಅವನಲ್ಲಿ ಸ್ವಲ್ಪ ದೇವರ ಭಕ್ತಿ ಇತ್ತು, ದೇವರಲ್ಲಿ ಜೀವಿಸುವಂತನಾಗಿದ್ದ. ಹಾಗಾಗಿ ದೇವರೇ ನೀನೇ ನನಗೆ ಯಾವುದೋ ಒಂದು ಮಾರ್ಗ ತೋರಿಸು, ನನಗೆ ವಿದ್ಯಾಭ್ಯಾಸ ಆಗ್ತಾ ಇಲ್ಲ, ನನಗೆ ಓದು ಬರಹ ಬರ್ತಾ ಇಲ್ಲ ಅಂತ ಹೇಳುವಾಗ ಬೇರೆ ಹಾಗೆ ಬೆಳೀತಾ ಇದ್ರು. ಅವರಿಬ್ಬರು ಓದ್ಕೊಂಡ್ರು, ಚೆನ್ನಾಗಾದ್ರು, ಇನ್ನೂ ಉನ್ನತ ಸ್ಥಾನಕ್ಕೆ ಹೋದ್ರು, ಉನ್ನತ ವ್ಯಾಸಂಗ ಮಾಡಿದ್ರು. ಇಬ್ಬರಿಗೂ ಒಂದೊಂದು ರೀತಿಯ ಒಂದು ಕೆಲಸಗಳು ಸಿಕ್ತು. ಒಬ್ಬನ ಕೆಲಸ ಸಿಕ್ತ ಅವನು ಚಾಯ್ನಾದ, ಇನ್ನೊಬ್ಬನು ಹೆಚ್ಚಾಗಿ ಓದ್ಕೊಂಡು ಯಾವ ಕೆಲಸ ಸಿಕ್ತ ಅಲಿದಾಡ್ತಾ ಇದ್ದ. ಆದರೆ ಒಂದಾನೊಂದು ಸಾರಿ ಆ ಸ್ನೇಹಿತನು ಆ ಒಂದು ಹಳ್ಳಿಗೆ ಬರುವಾಗ ಹಳ್ಳಿಯಲ್ಲಿ ಓದು ಬರಹ ಇಲ್ಲದವನು ಏನು ಮಾಡಿದಾನಂದರೆ ಒಂದು ಹಸು ತಂದಿಟ್ಕೊಂಡಿದ್ದಾನೆ. ಹಸು ಹಾಲು ಕರೀತಾ ಇದೆ. ಅದರಿಂದ ಹಾಗೆ ವೃದ್ಧಿ ಮಾಡಿ ಅವನು ಒಂದು ದೊಡ್ಡ ಹಾಲು ಕಂಪನಿನ ಮಾಡಿಬಿಟ್ಟಿದ್ದಾನೆ. ಒಂದು 100-150 ಹಸುಗಳು ಮಾಡಿಬಿಟ್ಟಿದ್ದಾನೆ. 100-150 ಹಸುಗಳು ಮಾಡಿ ಅದನ್ನು ಹಾಲು ಕರೆಯೋದು, ಅದಕ್ಕೆಲ್ಲ ಮಿಷಿನ್ ಕೆಲಸಗಾರನ ಇಟ್ಕೊಂಡಿದ್ದಾನೆ. ಮತ್ತು ಲೆಕ್ಕಪತ್ರಗಳು ಬರೆಯೋದಕ್ಕೆ ಅವನಿಗೆ ಓದು ಕಮ್ಮಿ, ಲೆಕ್ಕಪತ್ರ ಗೌರ್ಮೆಂಟ್ಗೆ ಲೆಕ್ಕ ಕೊಡಬೇಕಲ್ಲ, ಅದಕ್ಕಾಗಿ ಒಬ್ಬ ಕೆಲಸಗಾರನ ಹುಡುಕ್ತಾ ಇದ್ದಾನೆ.
ಅಭಿವೃದ್ಧಿ ಚೆನ್ನಾಗಾಗಿದ್ದಾನೆ. ಆಮೇಲೆ ಅದು ಚೆನ್ನಾಗಿ ಓದ್ಕೊಂಡವನು ಒಂದು ಸಾರಿ ಭೇಟಿಯಾದಾಗ ಏನು ಮಾಡ್ತಾಯಿದ್ದೆ, ಏನು ಕೆಲಸ ಸಿಕ್ಕಿಲ್ಲ, ಓದಕ್ಕೆ ತగ్గಟ್ಟು ಕೆಲಸ ಸಿಕ್ಕಲ್ಲ, ತಿರ್ಗಾಡ್ತಾ ಇದ್ದೀನಿ ಅಂತ ಹೇಳುವಾಗ, ಒಂದು ಕೆಲಸ ಮಾಡಿ, ನನ್ನ ಹತ್ರ ಒಂದು ಕೆಲಸ ಇದೆ ಮಾಡ್ತೀಯಾ? ಅವಾಗ ಏನು ಕೆಲಸ ಅಂದರೆ, ನಾನು ಒಂದು ಮ್ಯಾನೇಜರ್ ಆಗಿ ನನಗೆ ಎಲ್ಲ ಲೆಕ್ಕಪತ್ರ, ನಾನು ಓದು ಬರಹ ಇಲ್ಲ, ಇಷ್ಟು ಏನೋ ಆಸ್ತಿ ನಾನು ಮಾಡ್ಕೊಂಡಿದ್ದೀನಿ, ಇಷ್ಟು ಹಾಲನ್ನು ಒಂದು ಡೈರಿ ಮಾಡಿದ್ದೀನಿ, ಅದರ ಲೆಕ್ಕಪತ್ರಗಳೆಲ್ಲ ನೋಡ್ಕೋಬೇಕು, ಅದಕ್ಕೆ ನೀನು ಮ್ಯಾನೇಜರ್ ಆಗಿ ನಾನು ನೇಮಕ ಮಾಡ್ಕೊಳ್ತೀನಿ. ಕೊನೆಗೆ ಓದು ಬರಹ ಇಲ್ಲದವನು ಚೆನ್ನಾಗಿ ಓದಿವನು ಕನಸ ಕೊಡುವಂತಂದ್ರೆ, ಒಂದು ಕಂಪನಿಗೆ ಒಂದು ಯಜಮಾನನಾಗಿ ಆತನ್ನ ಆ ಓದು ಬರಹ ಇಲ್ಲದವನು ಮಾಡಿದ ದೇವರು. ಅಂದರೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಓದು ಇದೆಯಾ, ಓದಕ್ಕೆ ತಗ್ಗಟ್ಟಾದ ಕೆಲಸ ಕೊಡ್ತಾನೆ. ನಿನ್ಗೆ ಓದಿಲ್ವಾ, ನೀನು ಖಂಡಿತ ನೀನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರಿಗೆ ಇಷ್ಟವಾಗಿ ನೀನು ಜೀವಿಸೋದಾದರೆ, ನೀನು ಓದು ಸಂಪಾದನೆ ಮಾಡಿದವ್ರಿಗಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ಲಿಕ್ಕೆ ದೇವರು ನಿನ್ಗೆ ಸಹಾಯ ಮಾಡ್ತಾನೆ. ಹೆಚ್ಚಾಗಿ ಸಂಪಾದನೆ ಮಾಡೋನಿಗೆ ದೇವ್ರು ನಿನ್ಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಖಂಡಿತ ನಮ್ಮ ದೇವ್ರು ಒಳ್ಳೆಯವನ್ರಿ, ಒಳ್ಳೆ ಕಾರಣ ಮಾಡುವಂಥ ದೇವರು. ಆತನು ಹೇಳ್ತಾ ಇದ್ದಾನೆ, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ದೇವರು ನಡೆಸುವ ಆತನಾಗಿದ್ದಾನೆ. ನೀನು ದೇವರಿಗೆ ವಿಧೇಯನಾಗಿ ದೇವರ ಮುಂದೆ ತಗ್ಗಿ ಬಗ್ಗಿ ದೇವರ ಇಷ್ಟಾನುಸಾರವಾಗಿ ನೀನು ಜೀವಿಸುವುದಾದರೆ, ನೀನು ಓದು ಬರಹ ಮತ್ತೊಂದು ಏನು ಬೇಕಾಗಿಲ್ಲ. ಪ್ರಿಯ ನನ್ನ ಸಹೋದರರೇ, ಖಂಡಿತವಾಗಲೂ ದೇವರು ನಿನ್ನನ್ನ ಉನ್ನತ ಸ್ಥಾನದಲ್ಲಿ ಆತನು ಉಪಯೋಗಿಸ್ಕೊಳ್ಳೋಕೆ ಆತನ ಶಕ್ತನಾಗಿದ್ದಾನೆ. ಎಷ್ಟೋ ಏನು ಓದು ಬರಹ ಇಲ್ಲದಂಥವ್ರು ಎಷ್ಟೋ ಜನರ ಕೆಲಸ ಕೊಡುವ ರೀತಿಯಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳು ಮಾಡುವ ರೀತಿಯಲ್ಲಿ ದೇವರು ಉಪಯೋಗಿಸ್ಕೊಂಡು ಪ್ರಪಂಚದಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಉದಾಹರಣೆಗೆ, ನಾವು ಪ್ರತಿನಿತ್ಯ ಬೆಳಕನ್ನು ಕಾಣುವಂಥ ಲೈಟಿಂಗ್ಸ್ ಏನಿದೆಯೋ ಅದೆಲ್ಲ ಥಾಮಸ್ ಆಲ್ವಾ ಎಡಿಸನ್, ಓದು ಬರಹ ಇಲ್ಲದವನು. ಆತನಿಗೆ ಆ ಟೀಚರ್ಗೆ ಪಾಠ ಮಾಡಕ್ಕೆ ಬರಲಿಲ್ವಂತೆ, ಆಗೋದಿಲ್ಲ ನನ್ನ ಕೈಲಿ, ಇವನು ದಡ್ಡ, ಇವನು ಕಳಿಸ್ಬೇಡ ಅಂತ ತಾಯಿಗೆ ಒಂದು ಲೆಟರ್ ಕಳಿಸ್ಲಂತೆ. ಸರಿ, ಆ ಮಗ ಆ ಲೆಟರ್ ಓದಕ್ಕೆ ಬರಲ್ಲ. ಆ ತಾಯಿಗೆ ಕೊಡುವಾಗ ಆ ತಾಯಿ ಅದು ಓದ್ಬಿಟ್ಟಪ್ಪ, ಇನ್ಮೇಲೆ ನಿನ್ಗೆ ಓದಿಸೋಕ್ಕೆ ಅವ್ರಿಗೆ ಜ್ಞಾನ ಇಲ್ಲವಂತೆ, ಇನ್ಮೇಲೆ ನಾನೇ ನಿನ್ಗೆ ಪಾಠ ಮಾಡ್ತೀನಿ ಅಂತೇಳಿ ಪ್ರತಿನಿತ್ಯ ತನಗೆ ತಾಯಿ ಗೊತ್ತಿದ್ದುದು ಹೇಳ್ಕೊಡ್ತಾ ಮತ್ತು ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಸ್ತಾ ಇದ್ಲು, ಪ್ರಾರ್ಥನೆ ಮಾಡ್ತಾ ಇದ್ಲು ತನ್ನ ಮಗನಿಗೆ. ದೇವರೇ, ಆ ಟೀಚರು ವಾಪಸ್ ಕಳಿಸ್ಕೊಟ್ಟಿದ್ದಾಳೆ, ಆದರೆ ನನ್ನ ಮಗ ದಡ್ಡ ಅಲ್ಲ, ನನ್ನ ಮಗನು ಲೋಕಕ್ಕೆ ಒಂದು ಬೆಳಕಾಗಿ ನೀನು ಉಪಯೋಗಿಸ್ಕೋ, ಅವನ್ನ ಉತ್ತಮವಾದ ರೀತಿಯಲ್ಲಿ ನೀನು ಉಪಯೋಗಿಸು ಅಂತೇಳಿ ಯಾವಾಗಲೂ ಇರಲು ತನ್ನ ತಾಯಿ ತನ್ನ ಮಗನಿಗಾಗಿ ಹೆಚ್ಚಾಗಿ ಪ್ರಾರ್ಥಿಸುವಾಗ, ಅವನು ಒಂದು ಏನಾದರೂ ಕಂಡುಹಿಡಬೇಕು ಅಂತ ಸುಮ್ಮನೆ ಮನೆಯಲ್ಲಿ ಇರ್ತಾ ಇದ್ದ. ಒಂದು ಪಿನ್ವೆಂಟ್ಲು, ಆ ಲೈಟಿನ ಒಳಗಡೆ ಹೂವು ಬರ್ತದೆ, ಆ ಹೂವು ಆ ಬೆಳಕು ಬರೋದನ್ನು ಕಂಡುಹಿಡಿಯೋದಕ್ಕೆ 999 ಸಾರಿ ಸೋತು ಹೋದನಂತೆ. 1000ನೇ ಸಾರಿ ಅದು ಬೆಳಕು ಬರೋಕ್ಕೆ ಪ್ರಯತ್ನ ಆಯ್ತಂತೆ. ಅವತ್ತು ನೋಡ್ರಿ, ಅಷ್ಟು ಕಷ್ಟಪಟ್ಟು ದೇವರು ಅವನಿಗೆ ಜ್ಞಾನ ಕೊಟ್ಟಿದ್ದರಿಂದ ಇಡೀ ಪ್ರಪಂಚಕ್ಕೆ ಬೆಳಕು ಬರುವ ರೀತಿಯಲ್ಲಿ ಲೈಟಿಂಗ್ಸ್ ಏನಿದೆ ಇವಾಗ ಎಷ್ಟೋ ವಿಧಗಳಲ್ಲಿ ಎಲೆಕ್ಟ್ರಿಕ್ ಆ ಲೈಟ್ಗಳು ಆತನ ಥಾಮಸ್ ಆಲ್ವಾ ಎಡಿಸನ್ ಕಾನು ಈ ಲೋಕಕ್ಕೆ ಲೋಕಾರ್ಪಣೆ ಮಾಡಿಕೊಟ್ಟ. ದೇವರು ಅಷ್ಟು ಜ್ಞಾನವನ್ನು ಕೊಟ್ಟ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಏನಾಗಬೇಕಂದ್ರೆ ಜ್ಞಾನ ಅಭಿವೃದ್ಧಿಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನಾಲ್ಕನೇದಾಗಿ ನಾವು ನೋಡುವಾಗ, ಲೋಕದಲ್ಲಿ ಎಲ್ಲಕ್ಕಿಂತ ಮಿಗಿಲಾದ್ದು ಸಮಾಧಾನ, ಶಾಂತಿ. ಅನೇಕ ಕುಟುಂಬಗಳಲ್ಲಿ ಐಶ್ವರ್ಯ ಇರುತ್ತೆ, ಆಸ್ತಿಗಳಿರ್ತದೆ, ಹಣ ಇರ್ತದೆ, ಆ ಚಿನ್ನ ಬೆಳ್ಳಿ ಎಷ್ಟು ಬೇಕು ಆಸ್ತಿಗಳು ಎಲ್ಲ ಇರ್ತದೆ. ಆದ್ರೆ ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ. ಸಮಾಧಾನ ಎಲ್ಲಕ್ಕಿಂತ ಮಿಗಿಲಾದದ್ದು. ಅದಕ್ಕಾಗಿ ದೇವರು ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಆತನ ಏನ್ ಹೇಳ್ತಾನಂದ್ರೆ, ಶಾಂತಿಯನ್ನು ನಿಮ್ಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮ್ಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯ ಕಳವಳಗೊಳ್ಳದ್ರೆ ಹೆದರುವುದಿಲ್ಲ. ಅಂದ್ರೆ ದೇವರು ತನ್ನಲ್ಲಿರುವಂಥ ಸಮಾಧಾನವನ್ನು,
ತನ್ನಲ್ಲಿರುವಂಥ ಶಾಂತಿಯನ್ನ ಈ ಲೋಕಕ್ಕೆ ಬಿಟ್ಟು ಹೋಗಿದ್ದಾನೆ. ಯಾರು ಯೇಸು ಕ್ರಿಸ್ತನ ಹತ್ರ ಬರ್ತಾರೋ, ಯಾರು ಯೇಸು ಕ್ರಿಸ್ತನಲ್ಲಿ ಸಮಾಧಾನ ಬೇಡ್ಕೊಳ್ತಾರೋ, ಶಾಂತಿ ನೆಮ್ಮದಿಯನ್ನು ಬೇಡ್ಕೊಳ್ತಾರೋ, ಅವ್ರಿಗೆ ಆತನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನೇ ಹೇಳ್ತಾ ಇದ್ದಾನೆ, ಲೋಕ ಕೊಡುವಂತ ರೀತಿಯಲ್ಲ, ನನ್ನಲ್ಲಿರುವಂತ ಶಾಂತಿಯನ್ನು ಸಮಾಧಾನ ನಿಮ್ಗೆ ಬಿಟ್ಟು ಹೋಗ್ತೇನೆ. ಹೌದು ಪ್ರಿಯ ನನ್ನ ಸಹೋದರರೇ, ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಸೂಸೈಡ್ ಮಾಡ್ಕೋಬೇಕು, ಪ್ರಾಣ ಹತ್ಯೆ ಮಾಡ್ಕೋಬೇಕು, ರೈಲು ಹಲಿಗಳ ಮೇಲೆ ಬೀಳ್ಬೇಕು, ಇನ್ನೇನೇನೋ ಯಾವ ರೀತಿಯಲ್ಲಿ ಸಾಯ್ಬೇಕು ಅಂತ ಆಲೋಚನೆ ಮಾಡುವಂತ ಎಲ್ಲರಿಗೂ ದೇವರು ಸಮಾಧಾನ ಕೊಡುವಾತನಾಗಿದ್ದಾನೆ, ನೆಮ್ಮದಿ ಕೊಡುವಾತನಾಗಿದ್ದಾನೆ. ಯಾರು ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೋ, ಯಾರು ಯೇಸು ಕ್ರಿಸ್ತನ ಮುಂದೆ ತನ್ನನ್ನು ಬೇಕಾಗಿರುವಂತ ಒಂದು ಸಮಾಧಾನ ಕೇಳ್ಕೊಳ್ತಾರೋ, ಅವ್ರಿಗೆ ಖಂಡಿತ ಸಮಾಧಾನ ಕೊಡ್ತಾನೆ, ಖಂಡಿತ ನೆಮ್ಮದಿಯನ್ನು ಕೊಡ್ತಾನೆ, ಖಂಡಿತ ಆಶೀರ್ವಾದ ಕೊಡ್ತಾನೆ, ಖಂಡಿತ ಅವ್ರ ಕೈ ಹಿಡಿದು ನಡೆಸ್ತಾನೆ. ಅದನ್ನ ಹೇಳ್ತಾನೆ, ನಿಮ್ಗಿರೋದರಲ್ಲಿ ತೃಪ್ತರಾಗಿರಿ, ನಾನು ನಿಮ್ಗೆ ಕೈ ಬಿಡೋದಿಲ್ಲ ಅಂತಾನೆ. ಹೌದು, ಅನೇಕರು ಅದು ಬೇಕು ಇದು ಬೇಕಂತ ಅವ್ರ ಜೀವಿತದಲ್ಲಿ ತೃಪ್ತಿನೇ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಪ್ರಿಯ ನನ್ನ ಸಹೋದರೇ, ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಆವತ್ತಿನ ಕಾಟ ಹೊತ್ತಿಗೆ ಸಾಕು ಅಂತ ಹೇಳ್ತಾನೆ. ನಾಳೆ ನೀನು ಇರ್ತೀಯೋ ಇಲ್ವೋ ಗೊತ್ತಿಲ್ಲ. ಒಬ್ಬ ಧನಿಕನು ಚೆನ್ನಾಗಿ ಬೆಳೆಗಳನ್ನು ಬೆಳೆದು ದೊಡ್ಡ ಕಣಜಗಳು ಮಾಡಿಕೊಂಡು ಅದನ್ನೆಲ್ಲ ಆ ಕಣಜಗಳಲ್ಲಿ ತುಂಬಿಟ್ಕೊಂಡು ತನಗೆ ತಾನೇ ಹೇಳ್ಕೊಂಡಂತೆ, ನನ್ನ ಆತ್ಮವೇ ವಿಶ್ರಮಿಸ್ಕೋ, ಸುಖ ಪಡು, ತಿನ್ನು, ಎಂಜಾಯ್ ಮಾಡು ಅಂತ ಹೇಳ್ಕೊಂಡಂತೆ. ಆದರೆ ದೇವ್ರ ವಾಗ್ದಾನ ಬಂತೆ, ಬುದ್ಧಿಹೀನ ನೀನು, ಈ ರಾತ್ರಿ ನೀನು ಪ್ರಾಣವನ್ನು ಕೇಳ್ತಾರೆ, ನೀನು ಕೂಡಿಸಿದ್ದೆಲ್ಲ ಯಾರಿಗಾಗೋದಂತ ಕೇಳ್ತಾರಂತೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಈ ಲೋಕದಲ್ಲಿ ಆಸ್ತಿ ಐಶ್ವರ್ಯಗಳು ಮನುಷ್ಯನಿಗೆ ಸಹಜ, ಆದರೆ ಇಲ್ಲದಿದ್ರೂ ಚಿಂತೆ ಇಲ್ಲ. ಅನುದಿನ ಆಹಾರ ದೇವರು ಕೊಟ್ಟು ಸಮಾಧಾನ ಕೊಟ್ರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ. ಎಷ್ಟಿದ್ರೂ ಸಮಾಧಾನ ಇಲ್ಲ ಅಂದ್ರೆ, ಎಷ್ಟಿದ್ರೂ ಶಾಂತಿ ಇಲ್ಲ ಅಂದ್ರೆ ಅವನ ಜೀವಿತ ಅದು ಎಲ್ಲ ವ್ಯರ್ಥವಾಗುತ್ತದೆ, ಅವನು ಜೀವಿಸಿದ್ದು ವ್ಯರ್ಥ ಆಗ್ತದೆ. ಹಾಗಾಗಿ ದೇವರ ಹತ್ರ, ಅಪ್ಪ ಅನುದಿನದ ದಲ್ಲಿ ನಾನು ಬೇಕಾದ ಸಮಾಧಾನವನ್ನ, ನೆಮ್ಮದಿಯನ್ನ, ಶಾಂತಿಯನ್ನು ಕೊಟ್ಟು ನೀನು ನಡೆಸುವಂಬುದಾಗಿ ದೇವರು ಕೇಳ್ಕೊಳ್ಳೋದಾದ್ರೆ ಖಂಡಿತ ಆತನು ನಿನ್ನ ನಡೆಸುವ ಆತನಾಗಿದ್ದಾನೆ, ನಿನ್ನನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ, ನಿನ್ನನ್ನು ನಡೆಸಿ ನಿನ್ನ ಮುಂದೆ ತರಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾಗಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ಖಂಡಿತವಾಗ್ಲೂ ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾಣ್ ಮಾಡ್ತಾನೆ. ಹಾಗಾಗಿ ದೇವರು ನೀನು ಏನಕ್ಕೆ ಬೇಕೋ ಅದನ್ನು ಕೇಳ್ಕೊಳ್ಳುವಾಗ ಆತನ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅದನ್ನು ದೇವರು ಕೇಳಿದನ್ನೆಲ್ಲ ಕೊಡ್ತಾನೆ ಅಂತೇಳಿ ನಿನಗಿಷ್ಟವಾದ ಒಂದು ರೀತಿಯಲ್ಲಿ ಲೋಕಾನುಸಾರವಾಗಿ ಕೇಳಿದ್ರೆ ಆತನ ಕೊಡೋದಿಲ್ಲ. ನಿನ್ಗೆ ಯಾವುದು ಬೇಕೋ, ನಿನ್ನ ಉಪಯೋಗಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ಕೇಳ್ಕೊ, ಖಂಡಿತ ಆತನ ಕೊಡ್ತಾನೆ. ಆತನು ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಬೋಧಿಸ್ತಾನೆ, ವಿವರಿಸ್ತಾನೆ. ಅದನ್ನು ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಮಾತುಗಳು ಕೇಳ್ರಿ, ದೇವರ ಮಾತನ್ನು ಕಿವಿಗೊಡ್ರಿ. ಖಂಡಿತ ಆತನು ನಿಮ್ಮನ್ನ ಉದ್ಧರಿಸಲಿಕ್ಕೆ ಶಕ್ತನಾಗಿದ್ದಾನೆ, ಆತನ ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಆತನ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಆತ ನಿನಗೆ ನೆಮ್ಮದಿ ಅಂದ್ರೆ ಸಮಾಧಾನ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ, ನಿನ್ನ ಎಲ್ಲ ಪಾಪಗಳನ್ನು ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ನನ್ನ ಏಸಯ್ಯ, ನನ್ನ ದೇವರೇ, ಅಪ್ಪ ನನ್ನನ್ನು ಕೇಳಿಕೋ, ನನ್ನ ಸದುತ್ತರವನ್ನು ಕೊಡುತ್ತೇನೆ ಅಂತ ಹೇಳಿದ್ದ ದೇವರೇ, ಅಪ್ಪ ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳಿಗೆ ಏನೇನು ಅಗತ್ಯ ಇದೆಯೋ, ಯಾರು ಏನೇನು ಕೇಳ್ತಾರೋ ಸ್ವಾಮಿ, ಅದು ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಕೇಳುವಾಗಪ್ಪ ಅದು ನೀನು ಕೊಡಲಿಕ್ಕೆ ಶಕ್ತನಾಗಿದೆಯಪ್ಪ. ಮೊದಲನೇದಾಗಿ ಪಾಪಗಳಿಂದ ಪರಿಹಾರ ಕೊಟ್ಟು ಸ್ವಾಮಿ, ಅಪ್ಪ ದಾವೀದನನ್ನ ಯಾವ ರೀತಿ ವೃದ್ಧಿಪಡಿಸಿದೆಯೋ, ದಾವೀದನಿಗೆ ನನ್ನ ಹೃದಯಾನುಸಾರ ಅಂತ ಯಾವ ರೀತಿ ಹೇಳಿದೆಯೋ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಅಪ್ಪ ತಮ್ಮ ಪಾಪಗಳನ್ನ, ತಮ್ಮ ದೋಷಗಳನ್ನ ನಿನ್ನ ಮುಂದೆ ಅರಿಕೆ ಮಾಡಿ ಮಾನಸಾಂತರ ಒಂದು ಪಶ್ಚಾತ್ತಾಪಟ್ಟು ಒಪ್ಪಿಕೊಳ್ಳುವಾಗಪ್ಪ ನಿನ್ನ ಕ್ಷಮಿಸಿ ಅಪ್ಪ ಪಾಪಗಳಿಂದ ಬಿಡುಗಡೆ ಕೊಟ್ಟು ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರ ಪಾಪಗಳನ್ನು ಶುದ್ಧೀಕರಿಸಪ್ಪ ನಿನ್ನ ಮಕ್ಕಳಾಗಿ ನೀನು ಮಾಡ್ಕೊಳ್ಬೇಕೆಂದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ರಾಜ. ಅಪ್ಪ ನೆಮ್ಮದಿ ಇಲ್ಲದವ್ರಿಗೆ ಸಮಾಧಾನ ಕೊಡಪ್ಪ, ಅನುದಿನ ಆಹಾರ ಇಲ್ಲದವ್ರಿಗೆ ಅನುದಿನ ಆಹಾರ ಕೊಟ್ಟು ಪೋಷಿಸಪ್ಪ, ಅವರೆಲ್ಲ ಅಗತ್ಯಗಳನ್ನು ಪೂರೈಸಿ ನಡೆಸು ಸ್ವಾಮಿ.
ಅಪ್ಪ ಯಾರ್ಯಾರಿಗೆ ಏನೇನು ಅಗತ್ಯ ಇದೆ, ಜ್ಞಾನ ಬೇಕಾದ್ರೆ ಜ್ಞಾನ ಕೊಡು, ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ ವಿದ್ಯಾಭ್ಯಾಸ ಕೊಡು ಅಪ್ಪ. ಕೆಲಸ ಮಾಡ್ಲಿಕ್ಕೆ ಬಲ, ಶಕ್ತಿ, ಆರೋಗ್ಯಗಳು ಬೇಕಂದ್ರೆ ಎಲ್ಲವನ್ನು ಕೊಟ್ಟು ನಡೆಸಪ್ಪ. ಅನೇಕರ ಹಂತ ಹಂತವಾಗಿ ನೀನು ಆಶೀರ್ವದಿಸಿ ನೀನು ಅಭಿವೃದ್ಧಿ ಕೊಡುವಪ್ಪ. ಅಪ್ಪ ಈ ಉಪವಾಸದಲ್ಲಿ ಯಾರ್ಯಾರಿಗೆ ಅಪ್ಪ ಏನೇನು ಅಗತ್ಯ ಇದೆಯೋ ಅಪ್ಪ ಆರೋಗ್ಯ ಬೇಕಾಗಿರುವಾಗ ಆರೋಗ್ಯ ಕೊಡಪ್ಪ. ನಾನೇ ಆರೋಗ್ಯದಾಯಕನು ಅಂತ ಹೇಳಿದ್ದೀಯಪ್ಪ, ಆರೋಗ್ಯ ಕೊಡಪ್ಪ. ಅಪ್ಪ ನೀನು ಎಲ್ಲರಿಗೂ ಆರೋಗ್ಯ ಕೊಟ್ಟು ಅಪ್ಪ ಸಾಲಗಳಿಂದ ಬಿಡಿಸು ಅಪ್ಪ, ಸಮಾಧಾನ ಕೊಟ್ಟು ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸಿ ಸ್ವಾಮಿ. ಒಬ್ಬೊಬ್ಬರನ್ನು ಅಪ್ಪ ಈ ವಾಕ್ಯ ಕೇಳುವಂತ ಅಪ್ಪ, ಈ ಒಂದು ಸಂದೇಶವನ್ನು ಆಲಿಸುವಂತ ಪ್ರತಿಯೊಬ್ಬ ಮಗಳನ್ನಪ್ಪ ನೀವು ತಾನೇ ಆಶೀರ್ವದಿಸಿ, ನೀವು ತಾನೇ ಮಹಿಮೆ ಅಂದುಕೋಬೇಕೆಂಬುದಾಗಿ ಎಲ್ಲ ಮಹಿಮೆ, ಘನತೆ, ಗೌರವ ನಿನ್ಗೆ ಸಲ್ಲಿಸುತ್ತಾ ಅಪ್ಪ ನಾವು ತಗ್ಗಿಸಲ್ಪಡುತ್ತ ಸ್ವಾಮಿ. ಈ ಒಂದು ಪ್ರಾರ್ಥನೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.